सर्वो वप्लवरहितः प्रज्ञानगणं बुद्धिगम्भो गुरुमेवाहमस्मि गुरुमेवाहमस्मि श्रुतिस्मृतिपुराणानाम् आदितृणादिकं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यतो वन्दे भगवन्तो पुनः श्रीमच्छङ्करभगवत्पूज्यपादगद्गुरुभ्यो नमः वन्दे नच्चिदानन्दं यतिवर्यं महामहिं वेदवेदान्तकारिणं तत्पुरं प्रणतोऽस्म्यहम् सदाहं सम्प्रदायिकीं संयमीं ब्रह्मदाश्रयं तत्पुरं सच्चिदानन्दं राजां समाश्रये श्री श्री सच्चिदानन्देन सरस्वती महासद्गुरुभ्यो नमः अधीतरवो ब्रह्म ಮತ್ತೆ ಸಿದ್ಧಾದಿ ಮೇಲೆ ಆಕ್ಷೇಪ ಇರೋದು ಹುಟ್ಟತ್ತೆ ಅಂತ ಹೇಳ್ತಾ ಇದ್ದಾನಲ್ಲ ಅದ್ರ ಮೇಲೆ ಆಕ್ಷೇಪ ಏನು ಇದು ಸದ್ವಾದಿಯಲ್ಲೂ ಇರೋದ್ರಿಂದ ಹುಟ್ಟತ್ತೆ ಅನ್ನೋದಕ್ಕೆ ದೃಷ್ಟಾಂತ ಇಲ್ಲ. ಗಡಿಗೆಯಿಂದ ಗಡಿಗೆ ಇನ್ನೊಂದು ಗಡಿಗೆ ಹುಟ್ಟಿಕೊಂಡಿಲ್ಲ. ಒಂದು ಪುಸ್ತಕದಿಂದ ಪುಸ್ತಕ ಇರೋದು, ಇರೋ ಪುಸ್ತಕದಿಂದ ಇನ್ನೊಂದು ಪುಸ್ತಕ ಹುಟ್ಟತ್ತೋ, ಇರೋ ಗಡಿಗೆ ಏನು ಸತ್ತಿಂದ ಹುಟ್ಟತ್ತೆ ಏನು ಅರ್ಥ ಏನು ಅಂದ. ಹೌದು, ಸತ್ತಿಂದ ಇನ್ನೊಂದು ಸತ್ತು ಹುಟ್ಟಲ್ಲ, ಅದು ಸತ್ತೆ ಬೇರೆ ಬೇರೆ ಆಕಾರನ ತೋರ್ಕೊಳತ್ತೆ ಅಂತಂದು. ಹೇಗೆ ಹಾವು ಕುಂಡಲಿ ಆಭೋಗ ಬೇರೆ ಬೇರೆ ರೂಪದಿಂದ ಹೇಗೆ ತೋರುತ್ತೋ ಅದೇ ರೀತಿ ಸತ್ಯ ಬೇರೆ ಬೇರೆ ರೂಪದ ತೋರುತ್ತೆ. ಅದು ಹಾಗ ಮಣ್ಣು ಚೂರ್ಣ ಪಿಂಡ ಕಪಾಲ ಅಂತ ಬೇರೆ ಹೇಗೆ ತೋರುತ್ತೋ ಹಾಗೆ. ಅವಾಗ ಯಜ್ಜೇವಂ ಸದೇವ ಸರ್ವಪ್ರಕಾರಾವಸ್ಥಂ ಪ್ರಾಗುತ್ಪತ್ಯ ಇದಮಾಸಿ ಅದ್ಯಾಗ ಹೇಳ್ತೀರಿ ಇದಾಗಲ್ಲ. ಯಜ್ಜೇವಂ ಸದೇವ ಸರ್ವಪ್ರಕಾರಾವಸ್ಥಂ ಕಥಂ ಪ್ರಾಗುತ್ಪತ್ತೇ ಇದಮಾಸೀತ್ಯುಚ್ಯತೆ. ನೀ ಹೇಳೋ ಹಾಗೆ ಎಲ್ಲಾ ಪ್ರಕಾರದಲ್ಲೂ ಸತ್ಯ ಇರೋದು ಅಂತ ಅನ್ನೋದಾದ್ರೆ ಉತ್ಪತ್ತಿಗೆ ಮುಂಚೆ ಸತ್ಯ ಆಗಿತ್ತು ಅಂತ ಹೇಳಿ ಹೇಳ್ತದೆ ಆಗುತ್ತೆ. ಈಗ ಎಲ್ಲ ಸತ್ಯ ಆಗಿತ್ತು, ಅವಾಗೂ ಸತ್ಯ ಬೇರೆ, ಈಗ ಸತ್ಯತೆ ಬೇರೆ ಇಲ್ಲ ಅಂದ್ಮೇಲೆ ಮುಂಚೆ ಸತ್ಯ ಇತ್ತು ಅಂತ ಹೇಳಿ ಹೆಂಗೆ ಹೇಳ್ತದೆ ಆಗುತ್ತೆ. ಮತ್ತೆ ಪ್ರಾಕ್ ಉತ್ಪತ್ತಿಗೆ ಮುಂಚೆ ಇದೆ ಯಜ್ಜೇವನ್ ಹೀಗಾದ್ರೆ ಸತ್ಯ ಎಲ್ಲಾ ಪ್ರಕಾರ ಅವಸ್ಥೆಯಿಂದಲೂ ಇರೋದು ಅಂತ ಅನ್ನೋದಾದ್ರೆ ಉತ್ಪತ್ತಿಗೆ ಮುಂಚೆ ಇದ ಸತ್ಯ ಆಗಿತ್ತು ಅಂತ ಹೇಳಿ ಸರಿಯಾಗುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ನಶ್ರುತಂತ್ವಯ ಸದೇವೇ ತ್ಯವಧಾರಣ ಇದಂ ಶಬ್ದವಾಚ್ಯಸ್ಯ ಕಾರ್ಯಸ್ಯ. ಇದು ಒಂದು ಶಬ್ದ ಕಲ್ಸ್ಕೊಂಡಂತ ಕಾರ್ಯ ಆಗಿಲ್ಲ, ನಾಮರೂಪಾತ್ಮಕ ಕಾರ್ಯ. ಇದು ಸತ್ಯ ಅವಧಾನ ಮಾಡ್ತಾ ಇರೋದು ಅಷ್ಟೇ. ಉತ್ಪತ್ತಿಗೆ ಮುಂಚೆ ಏನು ಸತ್ಯ ಅಂತ. ಈಗ ನಾಮರೂಪ ಪ್ಲಸ್ ಸತ್ತು ಇರುವ ನಾಮರೂಪಗಳು ಅಂತ. ಮುಂಚೆ ನಾಮರೂಪ ಇರಲಿಲ್ಲ, ಸತ್ತೊಂದೇ ಇತ್ತು. ಅದೇ ನಾಮರೂಪ ಇರಲಿಲ್ಲ ನಾಮರೂಪ ಅಸತ್ಕಾರ್ಯ ಆಯ್ತು ಅನ್ನೋದು ತಿಳ್ಕೊತಾನೆ. ಪ್ರಾಪ್ತಂತರಿಹಿ ಪ್ರಾಗುತ್ಪತ್ತೇ ಅಸುದೇವೇ ಆಸೀದ್ ಇದಂ ಶಬ್ದವಾಚ್ಯಂ ಇದಾನೀಂ ಇದಂ ಚಾತುಮಿತಿ. ಆಗ ನೀವು ಅಪ್ಪಣಂಗಾಯ್ತು. ಉತ್ಪತ್ತಿಗೆ ಮುಂಚೆ ಇದು ಇರ್ಲಿಲ್ಲ, ಯಾವುದೋ ಈ ನಾಮರೂಪ ಇರ್ಲಿಲ್ಲ, ಸತ್ತೊಂದೇ ಇತ್ತು. ಇವಾಗ ಇದು ಅಂತ ಬಂತು. ಇದು ಅನ್ನೋದು ಇರ್ಲಿಲ್ಲ ತಾನೆ. ಇದು ಅಂದ್ರೆ ಯಾವುದೋ ನಾಮರೂಪಾತ್ಮಕ ಜಗತ್ತು. ನಾಮರೂಪಾತ್ಮಕ ಜಗತ್ತು ಉತ್ಪತ್ತಿಗೆ ಮುಂಚೆ ಇರ್ಲಿಲ್ಲ, ಅದ ಇಲ್ಲೇ ಬಂತು. ಅಸತ್ಕಾರ್ಯ ಆಯ್ತಲ್ಲ ಈ ಪ್ರಕಾರ. ನೀವು ಅಸತ್ಕಾರ್ಯವಾದಿಗಳೇ ಆಗ್ಬಿಟ್ರಲ್ಲ, ಇಲ್ಲದ್ ಬಂತು ಅಂತ ಹೇಳಿದ್ರಲ್ಲ. ಮುಂಚೆ ಸತ್ತೊಂದೇ ಇತ್ತು, ಇದು ಇರ್ಲಿಲ್ಲ, ಇದು ಬಂತಲ್ಲ. ನಿಮ್ ಶಬ್ದವಾಚ್ಯವಾದ ಕಾರ್ಯಕ್ಕೆ ಆಗಲ್ಲ. ಪ್ರಾಗುತ್ಪತ್ತೇ ಅಸದೇವ ಇದಂ ಶಬ್ದವಾಚ್ಯವಾದ ಅಸತ್ಯ ಆಗಿತ್ತು ಅಂತ ನೀವೇ ಹೇಳ್ದಂಗೆ ಒಪ್ಪಣಂಗಾಯ್ತು. ಇದಾನೀಂ ಇದಂ ಜಾತಿ, ಈಗ ಇದು ಅನ್ನೋದು ಬಂತು. ಮುಂಚೆ ಇದು ಅನ್ನೋದು ಇರ್ಲಿಲ್ಲ, ಇದೇ ಇರುವ ಇದು ಅನ್ನೋದು ಬಂತು ಅಂತ ಒಪ್ಪಂದ್ರಿಂದ ಅಸತ್ಕಾರ್ಯವಾದ ಆಯ್ತಲ್ಲ. ಹಾಗಲ್ಲ. ಸತಃ ಏವ ಇದಂ ಶಬ್ದ ಬುದ್ಧಿ ವಿಷಯತೆಯ ಅವಸ್ಥಾನ ಯಥಾ ಮೃದೇವ ಪಿಂಡ ಘಟಾದಿ ಶಬ್ದ ಬುದ್ಧಿ ವಿಷಯತ್ವೇನ ಅವತಿಷ್ಠತೆ ತದ್ವತ್. ಈಗಲೂ ಇದು ಇಲ್ಲ ಕಣಪ್ಪ. ಈಗಲೂ ಇದು ಅನ್ನೋ ತಪ್ಪಲಿಕ್ಕೆ ಸತ್ಯ ಇದು ತೋರ್ತಾ ಇದೆ. ಸತೇವ ಸತ್ಯ ಅಂದರೆ ಇದಮ್ಮನ ಶಬ್ದ, ಇದಮ್ಮನ ಬುದ್ಧಿ ವಿಷಯವಾಗಿ ಸತ್ಯ ಇದ್ಕೊಂಡಿದೆ ಹೊರತು ಇದಮ್ಮನದು ಈಗಲೂ ಇಲ್ಲ ಆಗಲೂ ಇಲ್ಲ. ಈಗಿದೆ ಅನ್ನೋದು ಅವಿದ್ಯೆ. ಈ ಇದಂ ಶಬ್ದವಾಚ್ಯವಾದ ನಾಮರೂಪಗಳು ಆಗ್ಲೂ ಇರಲಿಲ್ಲ, ಈಗಲೂ ಇಲ್ಲ. ಸತ್ಯ ಆ ರೀತಿ ತೋರ್ತಾ ಇದೆ. ಹಾಗೆ ಮಣ್ಣೆ ಪಿಂಡ ಗಡಿಗೆ ಮುಂತಾದ ಶಬ್ದ ಬುದ್ಧಿಗೆ ವಿಷಯವಾಗಿ ತೋರ್ತಾ ಇದೆಯೋ. ಬರೀ ಮಣ್ಣೆ ಪಿಂಡಾನು ಶಬ್ದ ಪಿಂಡಾನು ಬುದ್ಧಿ,
ಗಡಿಗೇನು ಶಬ್ದ, ಗಡಿಗೇನು ಬುದ್ಧಿ. ಬುದ್ಧಿ ಅಂದ್ರೆ ಪ್ರತ್ಯಯ ಅಂತ, ಅರಿವು ಅಂತ. ಗಡಿಗೆ ಅಂತ ಅರಿವು, ಗಡಿಗೇನು ಶಬ್ದ. ಪಿಂಡ ಅಂತ ಶಬ್ದ, ಪಿಂಡ ಅಂತ ಅರಿವು ಅಂತ ಹೇಳಿ ಮಣ್ಣೆ ಹೇಗೆ ತೋರ್ತಾ ಇದೆಯೋ ಹಾಗೆ ಸತ್ಯ ನಾಮರೂಪಾತ್ಮಕ ತೋರ್ತಾ ಇದೆ. ಈಗಲೂ ನಾಮರೂಪ ಇಲ್ಲ, ಆಗ್ಲೂ ಇಲ್ಲ. ಈಗಲೂ ಸತ್ಯ ಇರೋದು, ಆಗ್ಲೂ ಸತ್ಯ ಇರ್ಬೇಕಪ್ಪ ಅಂತಂದು. ಆದ್ರೆ ಇಲ್ಲದೇನ್ ಬಂದಿಲ್ಲ. ನಾನು ಯಥಾ ಭರ್ದ್ವಸ್ತು ಏವಂ ಪಿಂಡ ಘಟಾದ್ಯಪಿ ತದ್ವತ್ ಸದ್ಬುದ್ಧೇಃ ಅನ್ಯಬುದ್ಧಿ ವಿಷಯತ್ವಾತ್ ಕಾರ್ಯಸ್ಯ ಸತಃ ಅನ್ಯದ್ವಸ್ತುಂ ಸ್ಯಾತ್ ಕಾರ್ಯಜಾತಂ ಯಥಾ ಅಶ್ವಾತ್ ಗೌಃ. ಅಲ್ಲ, ಹೇಗೆ ಮಣ್ಣು ಅಂತ ಒಂದು ವಸ್ತು ಇದೆಯೋ ಹಾಗೆ ಪಿಂಡ ಘಟ ಮುಂತಾದದ್ದು ಒಂದು ವಸ್ತು. ಅದು ಪಿಂಡ ಘಟ ಅಲ್ಲ, ಘಟ ಪಿಂಡ ಅಲ್ಲ. ಸದ್ಬುದ್ಧಿ ಅನ್ಯ ಬುದ್ಧಿ ವಿಷಯ. ಅದು ಪಿಂಡ ಬುದ್ಧಿ ಸದ್ಬುದ್ಧಿ ಅಲ್ಲ, ಘಟ ಬುದ್ಧಿಯು ಸದ್ಬುದ್ಧಿ ಅಲ್ಲ. ಘಟ ಬುದ್ಧಿ ಪಿಂಡ ಬುದ್ಧಿ ಒಂದು. ಹಸು ಕುದುರೆ ಒಂದೇನಾ? ಹಸುವಿನ ಶಬ್ದ, ಹಸುವಿನ ಪ್ರತ್ಯಯ. ಕುದುರೆನ ಶಬ್ದ, ಕುದುರೆನ ಪ್ರತ್ಯಯ. ಬೇರೆ ಹೌದು ಅಲ್ವಾ? ಹಾಗೆ ಪಿಂಡಾನು ಶಬ್ದ, ಪಿಂಡಾನು ಬುದ್ಧಿ. ಗಡಿಗೇನು ಶಬ್ದ, ಗಡಿಗೇನು ಬುದ್ಧಿ. ಸತ್ತನು ಶಬ್ದ, ಸತ್ತನು ಬುದ್ಧಿ. ಮೂರು ಬೇರೆ ಆಯ್ತಲ್ಲ, ಶಬ್ದ ಬುದ್ಧಿ ಬೇರೆ ಬೇರೆ ಆಯ್ತಲ್ಲ. ಅವಾಗ ಬೇರೆ ಬೇರೆ ಆಯ್ತಾ ಬಂತಿದೆಯಲ್ಲ. ಹೇಳ್ತೇನೆ, ಮಣ್ಣು ಅಂತ ವಸ್ತು, ಪಿಂಡ ಘಟಾದಿಗಳು ಆದಂತ ವಸ್ತು. ಸದ್ಬುದ್ಧಿಗಿಂತ ಬೇರೆ ಬುದ್ಧಿಗೆ ವಿಷಯವಾಗಿ ತೋರ್ತಾ ಇದೆ ಕಾರ್ಯವು. ಸತಃ ಕಾರ್ಯಸಿತಃ ಅನ್ಯದ್ ವಸ್ತು ಅಂತೂ ಅದು ಬೇರೆ ವಸ್ತುವೇ ಆಗಬೇಕು. ಕಾರ್ಯಜಾತವಾದ ಎಲ್ಲವೂ ಬೇರೆ ವಸ್ತು ಆಗಬೇಕು. ಯಾವುದರಂತೆ ಕುದುರೆಗಿಂತ ಹಸು ಹೇಗೆ ಬೇರೆನೋ ಅದೇ ರೀತಿ ಪಿಂಡಕ್ಕಿಂತ ಗಡಿಗೆ ಬೇರೆ, ಗಡಿಗೆಗಿಂತ ಪಿಂಡೆ ಬೇರೆ, ಸತ್ತಿಗಿಂತ ಪಿಂಡದ ಬೇರೆ, ಗಡಿಗೆದು ಬೇರೆ. ಅಥವಾ ನಾಮರೂಪೂ ಬೇರೆ. ಯಾಕಾಗ್ಬಾರ್ದು? ಅಥವಾ ಮಣ್ಣಿಗಿಂತ ಗಡಿಗೆನೂ ಬೇರೆ, ಪಿಂಡವೂ ಬೇರೆ. ಶಬ್ದ ಬುದ್ಧಿ ಬೇರೆದನೆ. ಶಬ್ದ ಬುದ್ಧಿಯೇ ಬೇರೆ ಬೇರೆ ಅನ್ನೋದನ್ನು ತೋರಿಸ್ತಾ ಇದೆ. ಮಣ್ಣೂನ್ ಶಬ್ದ, ಪಿಂಡಾನ್ ಶಬ್ದ, ಗಡಿಗೆನ್ ಶಬ್ದ. ಮಣ್ಣೂನ್ ಪ್ರತ್ಯಯ, ಗಡಿಗೆನ್ ಪ್ರತ್ಯಯ, ಪಿಂಡಾನ್ ಪ್ರತ್ಯಯ. ಬೇರೆ ಬೇರೆ ತಾನೆ. ಹಾಗೆ ಸತ್ತೂನ್ ಪ್ರತ್ಯಯ, ನಾಮರೂಪಾನ್ ಪ್ರತ್ಯಯ. ಬೇರೆ ಬೇರೆ ಆಯ್ತಲ್ಲ. ಶಬ್ದ ಬುದ್ಧಿ ಬೇರೆ ಬೇರೆ ಆದ್ಮೇಲೆ ಬೇರೆ ಬೇರೆ ವಸ್ತು ಆಗ್ಬೇಕಲ್ಲ ಅಂತ. ಹಾಗೆ ಕುದುರೆಗಿಂತ ಹಸು ಹೇಗ್ ಬೇರೆಯೋ ಹಾಗೆ ಬೇರೆ ಅಂತ ದೃಷ್ಟಾಂತ ಕೊಟ್ಟ. ಹಾಗಲ್ಲ. ಪಿಂಡ ಘಟಾದೀನಾಂ ಇತರೇತರ ವ್ಯಭಿಚಾರೇಪಿ ಮೃತ್ವ ಅವ್ಯಭಿಚಾರ. ದೃಷ್ಟಾಂತವನ್ನ ಸ್ಪಷ್ಟಪಡಿಸ್ತಾರೆ ನೋಡಪ್ಪ. ಪಿಂಡಾನು ಶಬ್ದ ಬುದ್ಧಿ ಬೇರೆ, ಗಡಿಗೆನು ಶಬ್ದ ಬುದ್ಧಿ ಬೇರೆ. ಆದ್ರೆ ಮಣ್ಣು ಬಿಟ್ಟಿದೆಯೋ ಅದರಲ್ಲಿ. ಮಣ್ಣು ಬಿಟ್ಟು ಪಿಂಡಾನು ಶಬ್ದ ಬುದ್ಧಿ, ಗಡಿಗೆನು ಶಬ್ದ ಬುದ್ಧಿ ಇದೆಯೋ? ಮಣ್ಣು ಅನುಸೂತವಾಗಿಯೇ ಇದ್ದಾನೆ. ಈ ಮಣ್ಣು ಹೇಳದೇ ಇದ್ದು ಮಾತ್ರಕ್ಕೆ ಮಣ್ಣು ಇಲ್ಲದೆ ಗಡಿಗೆ ಪಿಂಡ ಅಂತಿದೆಯೋ? ಆಕಾರಕ್ಕೆ ಬೇರೆ ಹೆಸರು ಪ್ರತ್ಯಯ ಮಾಡ್ಕೊಂಡು ಮಾತ್ರಕ್ಕೆ ಕಾರಣ ಏನ್ ಬಿಟ್ಟಿಲ್ಲ ಅಂತ ಅದೇ ಹೇಳ್ತಾರೆ. ಪಿಂಡ ಘಟಾದಿಗಳು ಅಂದ್ರೆ ಮುದ್ದೆ ಗಡಿಗೆ ಮುಂತಾದವುಗಳು ಅಂದ್ರೆ ಮುದ್ದೆ ಗಡಿಗೆ ಅಲ್ಲ, ಗಡಿಗೆ ಮುದ್ದೆ ಅಲ್ಲ ಅಂತ ಆದ್ರೂ ಮಣ್ಣಲ್ಲ ಅನ್ನೋದೇನಲ್ಲ. ತಟ್ಟೆ ಕುಡಿಕೆ ಗಡಿಗೆ ಮಡಿಕೆ ಬೇರೆ ಬೇರೆ ಆದ್ರೂ ಮಣ್ಣು ಬೇರೆ ಆಗುತ್ತೋ ಹಾಗೆ ಈ ನಾಮರೂಪ ಬೇರೆ ಬೇರೆ ಆದ್ರೂ ಸತ್ ಬಿಟ್ಟಿರ್ತದೋ? ಸತ್ಯನೇನ್ ಬಿಟ್ಟಿಲ್ಲ ಅಂತ ಅಂತಾರೆ. ಯದ್ಯಪಿ ಘಟಃ ಪಿಂಡಂ ವ್ಯಭಿಚರತಿ ಪಿಂಡಶ್ಚ ಘಟಂ ತಥಾಪಿ ಪಿಂಡ ಘಟವು ಮೃತ್ವಂ ನ ವ್ಯಭಿಚರತಃ. ಗಡಿಗೆ ಅನ್ನೋದು ಕೇಳಿಪ್ಪ. ಗುರುಗಳೇ, ಈ ಎಕ್ಸ್ಪ್ಲೇಷನ್ ಅಲ್ಲಿ ಸತ್ತು ಬಿಟ್ಟಿಲ್ಲ ಅಂತ ಹೇಳೋದಕ್ಕೆ ಈ ಇದ್ರದ್ದು ಮಣ್ಣು ಇದ್ರದ್ದು ಕೊಡ್ತಾ ಇದಾರಲ್ವಾ? ಆದ್ರೆ ಅವರು ಹೇಳ್ತಾ ಇರೋದು ಪ್ರತ್ಯಗಳು ಬಗ್ಗೆ ಹೇಳ್ತಾರೆ ಅವರು. ಮುಂದೆ ಹೇಳ್ತಾರೆ, ಮುಂದಕ್ಕೆ ಆ ಶಬ್ದ ಪ್ರತ್ಯಗಳು ಆಚಾರಂಭಣ ಮುಂದೆ ಉತ್ತರ ಕೊಡ್ತಾರೆ. ಶಬ್ದ ಪ್ರತ್ಯಗಳು ಬೇರೆ ಇರಬಹುದು, ಆ ಶಬ್ದ ಪ್ರತ್ಯಗಳು ವಸ್ತು ಅಲ್ಲ, ಅದು ಬರೀ ಆಚಾರಂಭಣ. ವಸ್ತು ಮೂಲ ವಸ್ತು ಒಂದೇ, ಅದೇ ಹೀಗೆ ತೋರ್ತಾ ಇದೆ, ಮುಂದೆ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ಈ ದೃಷ್ಟಾಂತ ಸ್ಪಷ್ಟಪಡ್ತಾರೆ. ಗಡಿಗೆ ಮುದ್ದೆಗಿಂತ ಬೇರೆ, ಮುದ್ದೆ ಗಡಿಗೆಗಿಂತ ಬೇರೆ. ಆದರೂ ಮಣ್ಣನ್ನು ಮಾತ್ರ ಬಿಟ್ಟಿರೋಲ್ಲ ಅದೆರಡು. ಗಡಿಗೆ ಆಗಲಿ ಮುದ್ದೆ ಆಗಲಿ ಮಣ್ಣನ್ನು ಬಿಟ್ಟಿರೋಲ್ಲ. ಅದೇ ರೀತಿ ನಾಮ ರೂಪ ಶಬ್ದ ಪ್ರತ್ಯಯ ಬೇರೆ ಬೇರೆ ಆದ್ರೂ ಇರುವು ಅನ್ನೋದನ್ನ ಬಿಟ್ಟಿಲ್ಲ. ಅದು ಇರುವ ನಾಮ ಇರುವ ರೂಪ.
ಇರುವ ಅನ್ನೋದನ್ನ ಬಿಟ್ಟು ನಾಮರೂಪಗಳು ತೋರೋದೇ ಇಲ್ಲ. ಇರುವ ಅನ್ನೋದೇ ಎಲ್ಲರಿಗೆ ತೋರ್ತಾ ಇರೋದು. ಶಬ್ದ ಪ್ರತ್ಯಗಳು ಬೇರೆ ಬೇರೆ ಆಗಿದೆಯಲ್ಲ ಅನ್ನೋ ಮುಂದೆ ಕೊಡ್ತಾರೆ. ಅದು ವಾಚಾರಂಭಣ ಅಂದ್ಬಿಡ್ತಾರೆ. ಅದು ಬಾಯಿದ ತಯಾರಾದ ಹೊರತು ವಸ್ತು ಇಲ್ಲ ಅಂತಾರೆ. ಗಡಿಗೆಯು ಪಿಂಡಕ್ಕಿಂತ ಬೇರೆ ಇದೆ, ಪಿಂಡವು ಗಡಿಗೆಗಿಂತ ಬೇರೆ. ಆದರೂ ಪಿಂಡ ಗಡಿಗೆಗಳು ಮಣ್ಣನ್ನು ಮಾತ್ರ ಬಿಟ್ಟಿರುವುದಿಲ್ಲ. ತಸ್ಮಾತ್ ಮೃನ್ಮಾತ್ರಂ ಪಿಂಡ ಘಟವು. ಅದನ್ನ ಗಡಿಗೆ ಮತ್ತು ಮುದ್ದೆ ಅನ್ನೋದು ಮಣ್ಣೆ. ಮುದ್ದೆ ಅನ್ನೋದು ಮಣ್ಣೆ, ಗಡಿಗೆ ಅನ್ನೋದು ಮಣ್ಣೆ. ಮುದ್ದೆಯನ್ನು ಶಬ್ದ ಪ್ರತ್ಯಯ ಬೇರೆ ಇರ್ಬೋದು, ಗಡಿಗೆಯನ್ನು ಶಬ್ದ ಪ್ರತ್ಯಯ ಬೇರೆ ಇರ್ಬೋದು, ಅದು ಮಣ್ಣು ಶಬ್ದ ಪ್ರತ್ಯಯ ಬೇರೆ ಇರ್ಬೋದು. ಅದೇ ಮಣ್ಣು ಅನ್ನೋದನ್ನ ಬಿಟ್ಟು ಗಡಿಗೆ ಆಗ್ಲಿ ಮುದ್ದೆ ಆಗ್ಲಿ ಇಲ್ಲ ವಸ್ತುತಃ. ವ್ಯಭಿಚರಿತು ಅಶ್ವಂ ಗೌಹು ಅಶ್ವವ ಗವ ತು ಅಶ್ವಂ ಗೌ. ಆದರೆ ನೀವು ದೃಷ್ಟಾಂತ ಕೊಡ್ತೀರ ಹಸು ಮತ್ತು ಕುದುರೆ, ಅಲ್ಲಿ ಬಿಟ್ಟೇ ಇದೆ. ಹಸುವೇ ಬೇರೆ, ಕುದುರೆಯೇ ಬೇರೆ. ಅದೆರಡಲ್ಲೂ ಕಾಮನ್ ಆಗೋದಕ್ಕೆ ಏನೂ ಇಲ್ಲ. ಎರಡು ಸ್ವತಂತ್ರವಾದ ಭಿನ್ನ ಪ್ರಾಣಿ. ಆದರೆ ಪಿಂಡ ಗಡಿಗೆ ಇರೋದು ಆ ರೀತಿ ಮಣ್ಣನ್ನು ಬಿಟ್ಟಿಲ್ಲ. ಪಿಂಡ ಆಗಲಿ ಗಡಿಗೆ ಆಗಲಿ ಮಣ್ಣನ್ನು ಬಿಟ್ಟಿಲ್ಲ. ಆದ್ರೆ ಕುದುರೆ ಹಸು, ಹಸುವೇ ಬೇರೆ ಕುದುರೆ ಬೇರೆ. ಕುದುರೆ ಬಿಟ್ಟು ಹಸು ಇದೆ, ಹಸು ಬಿಟ್ಟು ಕುದುರೆ ಇದೆ. ಆ ರೀತಿ ಮಣ್ಣನ್ನು ಬಿಟ್ಟು ಪಿಂಡ ಗಡಿಗೆ ಇದೆಯೋ? ಮಣ್ಣನ್ನು ಬಿಟ್ಟು ಪಿಂಡ ಗಡಿಗೆ ಇಲ್ಲ. ಎರಡೂ ಒಂದು ವಸ್ತು ಇದ್ರ ಸ್ಥಿತಿಲಿ ನೋಡಿದ್ರೆ ಕುದುರೆ ಆಗ್ಲಿ ಹಸು ಆಗ್ಲಿ ಮತ್ತಿನ್ನೊಂದು ವಸ್ತುನೇ ಆಗ್ಲಿ ಎಲ್ಲದಕ್ಕೂ ಮಣ್ಣು ಅನ್ನೋದೊಂದು ಇರ್ಲೇಬೇಕಂದ್ರೆ ಅದಲ್ಲ. ಆ ದೃಷ್ಟಾಂತಗಳ ವೀಕ್ಷಿತಾಂಶ ಅದಲ್ಲ. ದೃಷ್ಟಾಂತದಲ್ಲಿ ಅದು ಬಿಟ್ಟಿದಿರುತ್ತೆ. ಕುದುರೆ ಹೋದ್ರು ಹಸು ಇಲ್ಲೇ ಇರುತ್ತೆ, ಹಸು ಹೋದ್ರು ಕುದುರೆ ಇರುತ್ತೆ. ಹಾಗೆ ಮಣ್ಣು ಬಿಟ್ಟು ಗಡಿಗೆ ಪಿಂಡ ಇರಲ್ಲ. ಈ ಮಣ್ಣಿಗೆ ಈ ಆಕಾರದ ಪಿಂಡ ಸೇರಿಸು, ಈ ಆಕಾರದ ಗಡಿಗೆ ಸೇರಿಸೇ ಹೊರತು ಬೇರೆ ಬೇರೆ ಅಲ್ಲ. ಅಲ್ಲಿ ಕುದುರೆ ಅಶ್ವಗಳಿಗೆ ಏನು ಸಂಬಂಧವೇ ಇಲ್ಲ. ಅದು ಪಾಡು ಸ್ವತಂತ್ರವಾದ ಎರಡು ಬೇರೆ ಬೇರೆ ವಸ್ತು. ಅದು ದೃಷ್ಟಾಂತದ ವೀಕ್ಷಿತಾಂಶ ಅಷ್ಟೇ. ದೃಷ್ಟಾಂತ ಗಡಿಗೆ ಇದು ಕುದುರೆಯಲ್ಲೂ ಹಸುವಿನಲ್ಲೂ ಪಂಚಭೂತತ್ವ ಸಮಾನ ಅಂತ ಆ ರೀತಿ ಬೇರೆ. ಆ ಬರಲ್ಲ. ಕುದುರೆಯಲ್ಲೂ ಹಸುವಿನಲ್ಲೂ ಪಂಚಭೂತತ್ವ ಇದ್ದೇ ಇದೆ, ಸಮಾನ ಇದ್ದೇ ಇದೆ, ದೃಷ್ಟಾಂತ ಅಲ್ಲ. ಅಭಿಚರಿತು ಅಶ್ವಂ ಗೌಹು ಅಶ್ವವ ಗವ ಗಾಂ ತಸ್ಮಾನ್ ಮೃದಾದಿ ಸಂಸ್ಥಾನ ಮಾತ್ರ ಘಟಾಲಯ. ಅದನ್ನು ಗಡಿಗೆ ಮುದ್ದೆ ಮುಂತಾದವುಗಳೆಲ್ಲ ಮಣ್ಣೆ ಮುಂತಾದವುಗಳ ಆಕಾರವೇ ಹೊರತು ಬೇರೆ ಅಲ್ಲ. ಮಣ್ಣಿಗಿಂತ ಮಣ್ಣಿನ ಬೇರೆ ಬೇರೆ ಆಕಾರಕ್ಕೆ ಬೇರೆ ಬೇರೆ ಹೆಸರು ಪ್ರತ್ಯಯ ಬರ್ತಾ ಇದೆ ಹೊರತು ಮಣ್ಣಿಗಿಂತ ಬೇರೆ ಅಲ್ಲ. ಏವಂ ಸತ್ಸಂಸ್ಥಾನ ಮಾತ್ರಮಿದಂ ಸರ್ವಮಿತಿ ಯುಕ್ತಂ ಪ್ರಾಗುತ್ಪತ್ತೇಃ ಸದೇವಿ. ಅದರಂತೆ ದಾಷ್ಟಾಂತಿಕದಲ್ಲೂ ಇದೆಲ್ಲವೂ ಈ ನಾಮರೂಪಾತ್ಮಕ ಜಗತ್ತೆಲ್ಲವೂ ಸತ್ತಿನ ಸಂಸ್ಥಾನ, ಸತ್ತಿನ ಆಕಾರ ಮಾತ್ರ, ಸತ್ತಿನ ತೋರಿಕೆ. ಹೇಗೆ ಮಣ್ಣಿನ ತೋರಿಕೆ ಮುದ್ದೆ ಗಡಿಗೆ ಕಡಿಗೆ ತಟ್ಟೆ ಇದೋ, ಸತ್ಯ ನಾಮರೂಪಾತ್ಮಕವಾಗಿ ಪಂಚಭೂತಾತ್ಮಕವಾಗಿ ಸ್ಥಾವಜಂಗಮಾತ್ಮವಾಗಿ ತೋರ್ತಾ ಇದೆ. ಅದರ ಆಕಾರವಷ್ಟೇ ಹೊರತು ಉತ್ಪತ್ತಿಗೆ ಮುಂಚೆ ಅದು ಸತ್ತೇ ಆಗಿತ್ತು. ಈಗಲೂ ಸತ್ತಿನ ಆಕಾರ ಮಾತ್ರವೇ, ಸತ್ತಿಗೆ ಬಿಟ್ಟು ಬೇರೆ ಇಲ್ವೇ ಇಲ್ಲ. ಈಗ ಈ ವ್ಯಾಕೃತ ಕಾಲದಲ್ಲೂ ಜಗತ್ತಾಗಿ ತೋರೋ ಕಾಲದಲ್ಲೂ ಸತ್ತನ್ನು ಬಿಟ್ಟು ಯಾವಾಗಲೂ ಯಾವುದು ತೋರೋದೇ ಇಲ್ಲ. ಸತ್ತನ್ನು ಆಶ್ರಯಿಸಿಕೊಂಡೆ ಸತ್ತಿನಲ್ಲಿಯೇ ಸತ್ತಾಗಿಯೇ ತೋರ್ತಾ ಇದೆ, ಸತ್ತಾಗಿಯೇ ನಾಮರೂಪ ತೋರ್ತಾ ಇದೆ. ಅದು ನಾಮರೂಪ ಮುಂದೆ ಹೇಳ್ತಾ ಇವಾಗ. ಇವಾಗ ಮುಂದೆ ಇದೆ. ಹಾಗಾದ್ರೆ ಹೆಸರು ಆಕಾರ ಬಂತಲ್ಲ, ಶಬ್ದ ಪ್ರತ್ಯಯ ಬೇರೆ ಇದೆಯಲ್ಲ ಅದಕ್ಕೆ ತಗೊಳ್ತಾರೆ. ಆಚಾರ ಮಣಮಾತ್ರತ್ವ ವಿಕಾರ ಸ್ಥಾನ ಮಾತ್ರ. ಅಲ್ಲ ರೀ, ಇವಾಗ ನಾಮ ರೂಪ ಅದು ಶಬ್ದ ಪ್ರತ್ಯಯ ಅದು ಬೇರೆ ಇದೆಯಲ್ಲ, ಅದು ಇರ್ಲಿಲ್ವಲ್ಲ, ಅದು ಬಂತಲ್ಲ ಅಂತಂದ್ರೆ ಅಯ್ಯೋ ಅದು ಆಚಾರಂಭಣ ಅಷ್ಟೇ, ಬಾಯಿಂದ ತಯಾರಾಗಿರುವುದೇ ಹೊರತು ನಿಜವಾಗ ಅಲ್ಲಿ ಆ ಶಬ್ದ ಪ್ರತ್ಯೇಕ ವಸ್ತು ಅಲ್ಲಿಲ್ಲ. ಶಬ್ದ ಪ್ರತ್ಯಯದಿಂದ ಕರಿತಾ ಇರೋ ಪದಾರ್ಥ ಏನು ಕೇಳಿದ್ರೆ, ಇವಾಗ ಹೇಗೆ ಗಡಿಗೆ ಅನ್ನೋ ಶಬ್ದದಿಂದ ಕರೆಸ್ಕೊಂಡ ಪದಾರ್ಥ ಮಣ್ಣಿಗಿಂತ ಬೇರೆ ಆಗಿಲ್ವೋ, ಮುದ್ದೆ ಅನ್ನೋ ಪದಾರ್ಥ ಮಣ್ಣಿಗಿಂತ ಬೇರೆ ಇಲ್ವೋ, ಹಾಗೆ ನಾಮರೂಪಾತ್ಮಕ ಜಗತ್ತು ಸತ್ತಿಗಿಂತ ಬೇರೆ ಇಲ್ಲ. ಬರೀ ಮಾತಿನಿಂದ ಜಗತ್ತು ಪಂಚಭೂತ ಸಾವಜಂಗಮ ಅಂತ ಅನಿಸ್ಕೊಳ್ತಾ ಇದೆಯೇ ಹೊರತು ಶಬ್ದ ಪ್ರತ್ಯಯದಿಂದ ಬೇರೆ ಭ್ರಾಂತಿ ಉಂಟಾಗ್ತಾ ಇದೆಯೇ ಹೊರತು ತತ್ವ ವಸ್ತು ಸತ್ಯ, ಸತ್ಯ ಈ ರೀತಿಯೆಲ್ಲ ತೋರ್ತಾ ಇದೆ. ಸತ್ತಿಗಿಂತ ಯಾವಾಗಲೂ ಬೇರೆಯಾಗಿಲ್ಲ, ಸತ್ಯನ್ ಬಿಟ್ಟಿಲ್ಲ, ಸತ್ತಿಗಿಂತ ಬೇರೆ ಆಗಿಲ್ಲ. ಈಗ ಅಡಗೋದು ಸತ್ತಿಗಿಂತ ಬೇರೆ ಕಡೆ ಅಡಗೋದಿಲ್ಲ, ಸತ್ತೇ ಆಗಿರುತ್ತೆ. ಇವಾಗ ಬರೀತಾರೆ
ಅಲ್ಲ ನೀ ಹೇಳ್ತಾ ಮಣ್ಣಾದ್ರೆ ಸಾವಯವ, ಅದು ಗಡಿಗೆ ಕುಡಿಕೆ ಮಡಕೆ ಆಗುತ್ತೆ. ಸತ್ತು ಹೇಗೆ ಜಗತ್ತಾಯ್ತು? ಸತ್ತು ನನು ನಿರವಯವಂ ಸತ್, ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವಧ್ಯಂ ನಿರಂಜನಂ ದಿವ್ಯೋಹ್ಯಮೂರ್ತ ಪುರುಷ ಸಬಾಹ್ಯಾಭ್ಯಂತರೋ ಹ್ಯಜಃ ಇತ್ಯಾದಿ ಶ್ರುತಿಭ್ಯ. ಅಲ್ಲ ರೀ ಶಂಕರಾಚಾರ್ಯ, ನೀವು ಹೇಳುವಂತಹ ಸತ್ತು ಅವಯವವಿಲ್ಲದ್ದು. ಅವಯವ ಅಂದ್ರೆ ಸ್ಪೇರ್ ಪಾರ್ಟ್ಸ್, ಯಾವ ಬಿಡಿ ಭಾಗವೂ ಇಲ್ಲ. ಅದು ಮಣ್ಣಲ್ಲಾದ್ರೆ ಪುಡಿ ಪುಡಿ ಅವಯವ ಇದೆ, ಅದು ಮುದ್ದೆ ಆಗುತ್ತೆ, ಹೆಂಟೆ ಆಗುತ್ತೆ, ಗಡಿಗೆ ಆಗುತ್ತೆ, ಮಡಕೆ ಆಗುತ್ತೆ. ಸತ್ತಿನಲ್ಲಿ ಅವಯವ ಇದೆ, ಅದು ಹೆಂಗ್ರಿ ಜಗತ್ತಾಯ್ತು? ಪಂಚಭೂತ ಹೆಂಗ್ರಿ ಆಯ್ತು? ಅದು ಹೆಂಗ್ರಿ ನಾಮರೂಪ ಆಯ್ತು? ಅದು ನಿರವಯವ ಅಲ್ವೇನ್ರಿ? ಹೆಂಗ್ ನಿರವಯವ ನೀವು ಕೇಳ್ಬೋದು, ನಾನೇ ಕೊಡ್ತೀನಿ ನೋಡಿ. ನಿರವಯವ ಆಗಿ ಏನು ಶ್ರುತಿ ಹೇಳ್ತಾ ಇದೆ? ಅದು ನಿಷ್ಕಲ ನಿಷ್ಕ್ರಿಯ, ಅಲ್ಲಿ ಕಲೆ ಇಲ್ಲ, ಕ್ರಿಯೆ ಇಲ್ಲ, ಶಾಂತವಾಗಿದೆ, ಏರ್ಪೇರಿಲ್ಲ, ದೋಷವಿಲ್ಲ, ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಅಂತ ಶ್ವೇತಾಶ್ಚರ್ಯ. ಹಾಗೆ ದಿವ್ಯ ಅಂದ್ರೆ ಅಪ್ರಾಕೃತವು, ಅಲೌಕಿಕವಾಗಿದೆ, ಅಮೂರ್ತವಾಗಿದೆ, ಅಂದ್ರೆ ಯಾವ ಪಂಚಭೂತರ ಸ್ವರೂಪ ಆಗಿಲ್ಲ. ಮತ್ತು ಪುರುಷನು ಪೂರ್ಣವಾಗಿದ್ದಾನೆ, ಒಳಗೂ ಹೊರಗೂ ಹುಟ್ಟಿದವನಾಗಿದ್ದಾನೆ. ಈ ರೀತಿ ಶ್ರುತಿ ಹೇಳ್ತಾ ಇದೆ. ಅದನ್ನ ಏನಾಯ್ತು ಅಂದ್ರೆ ಹೇಳ್ತಾನೆ, ನಿರವಯವಸ್ಯ ಸತಃ ಕಥಂ ವಿಕಾರ ಸಂಸ್ಥಾನ ಉಪಬದ್ಧತೆ. ನಿರವಯವಾಗಿದ್ದುಕೊಂಡಂತಹ ಸತ್ತಿಗೆ ಬೇರೆ ಬೇರೆ ವಿಕಾರದ ಆಕಾರ ಹೆಂಗ್ ಬರುತ್ತೆ? ಸಾವಯವವಾದಿದ್ದಕ್ಕೆ ಬರುತ್ತೆ, ಒಪ್ಪೋಣ. ಮಣ್ಣಿಗೆ ಬರುತ್ತೆ, ಮಣ್ಣಿಗೆ ಗಡಿಯ ಆಕಾರ ಉಂಟು, ತಟ್ಟೆ ಆಕಾರ ಉಂಟು, ಕುಡಿಕೆ ಆಕಾರ ಉಂಟು, ಮುದ್ದೆ ಆಕಾರ ಉಂಟು. ನೀವು ಹೇಳುವ ಸತ್ತಿಗೆ ಅವಯವ ಇಲ್ಲ, ಬಿಡಿ ಭಾಗ ಇಲ್ಲ. ಅದಂಗೆ ಭೂಮಿ ಆಯ್ತು, ನೀರಾಯ್ತು, ತೇಜಸ್ಸಾಯ್ತು, ವಾಯು ಆಯ್ತು, ನಾಮರು ಜಗತ್ತಾಯ್ತು, ಹೆಂಗ್ರಿ ಆಗತ್ತೆ? ಅದು ಸಾಧ್ಯ ಇಲ್ಲ ಅಂದ್ರೆ, ಅದಾಗಬಾರ್ದಲ್ರಿ. ನಿರೋಧ ದೃಷ್ಟಾಂತ ಕೊಡಿ, ಇಷ್ಟು ಆಕಾಶ ಕೊಡ್ತೀನಿ, ಮಣ್ಣು ಗಿಡ ಮಾಡ್ಕೊಡ್ತೀನಿ ನಿಮಗೆ. ನಿರವಯದಿಂದ ಏನು ಮಾಡಕ್ಕಾಗಲ್ಲ, ನಿರವಯದಿಂದ ಏನು ಆಗೋದಿಲ್ಲ. ಇದೇನ್ರಿ ಆಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರೆ, ನೈಷ ದೋಷ, ಇದೇನ್ ತಪ್ಪಿಲ್ಲ, ಆಗ್ಬಹುದು, ನಿರವಯವಾದ ಹೀಗೆ ಆಗ್ಬಹುದು. ಹೆಂಗೆ? ರಜ್ವಾದಿ ಅವಯವೇಭ್ಯ ಸರ್ಪಾದಿ ಸಂಸ್ಥಾನ ಬುದ್ಧಿ ಪರಿಕಲ್ಪಿತೇಭ್ಯ ಸದವಯವೇಭ್ಯ ವಿಕಾರ ಸಂಸ್ಥಾನೋಪಪತ್ತೇ. ನೋಡಪ್ಪ, ರಜ್ಜು ದೃಷ್ಟಾಂತ ಮತ್ತೆ ಅವಯವ ಇರೋದೇ ಆಯ್ತು. ರಜ್ಜು ದೃಷ್ಟಾಂತ ಶಂಕರಾಚಾರ್ಯ ಕೊಟ್ಟರಲ್ಲ ಪೂರ್ವಪಕ್ಷಿಗೆ ಉತ್ತರವಾಗಿ, ಅದು ಅವಯವ ಇರೋದನ್ನೇ ಕೊಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ವಿವಕ್ಷಿತಾಂಶ ಹೇಳ್ತಾ ಇದ್ದಾರೆ. ನೋಡಪ್ಪ, ಹಾವು ಅನ್ನುವಂಥ ವಸ್ತು ನಿಜವಾಗಿಲ್ಲ, ಆದ್ರೂ ಬುದ್ಧಿ ಕಲ್ಪಿತವಾದ ಇದರಿಂದ, ರಜ್ಜು ಅವಯವಗಳಿಂದ ಹಾವೇ ಮುಂತಾದ ಆಕಾರ ಹೇಗೆ ತೋರುತ್ತೋ, ಬುದ್ಧಿಯಲ್ಲಿ ಕಲ್ಪಿತವಾಗಿದೆ, ಸತ್ತಿನಲ್ಲಿ ಅವಯವ ಅಂತ ಇದ್ದಾರೆ. ಸತ್ತಿನಲ್ಲಿ ಅವಯವ ಇಲ್ಲ, ಆದ್ರೆ ಅವಿದ್ಯೆಯಿಂದ ಕಲ್ಪಿತವಾಗಿದೆ ಅಂತ ಇದ್ದಾರೆ. ಬುದ್ಧಿ ಪರಿಕಲ್ಪಿತವಾಗಿರುವ ಸತ್ತವಯವ ಅಂತಾರೆ. ಬುದ್ಧಿಯಲ್ಲಿ ಕಲ್ಪಿತವಾದ ಸತ್ತವಯವ ಅಂತ ಆದ್ರಿಂದ ಸತ್ತಿನಲ್ಲಿ ಅವಯವ ಇದೆ ಅಂತ ಆಗ್ಲಿಲ್ಲ. ಇನ್ನು ಬುದ್ಧಿಯಲ್ಲಿ ಮಾತ್ರ ಸತ್ತಿನಲ್ಲಿ ಅವಯವ ಕಲ್ಪನೆ ಮಾಡ್ಕೊಂಡಿದ್ಯಾ ಅಷ್ಟೇ. ಇನ್ನು ಬುದ್ಧಿಯಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದ, ಬುದ್ಧಿ ಕಲ್ಪನೆ ಬಿಟ್ರೆ ಈಗಲೂ ಇಲ್ಲ. ಬುದ್ಧಿಯಲ್ಲಿ ಕಲ್ಪಿತವಾದದ್ದು ಅಂತ ಹೇಳಿದ್ರಿಂದ ಏನಾಯ್ತು? ನಿಜವಾಗ ಸತ್ತಲ್ಲಿ ಅವಯವ ಇಲ್ಲ, ಅದು ಆಗಿಯೂ ಇಲ್ಲ. ಬುದ್ಧಿಯಿಂದ ಕಲ್ಪಿತವಾದ ಅವಯವಗಳಿಂದ ಅವಯವವಂತೆ ತೋರ್ತಾ ಇದೆ. ಇನ್ನು ಬುದ್ಧಿಯಲ್ಲಿ ಆಗಿರೋದು ಅವಯವ ಕಲ್ಪನೆ, ಬುದ್ಧಿಯಲ್ಲಿ ಅವಯವ ಕಲ್ಪನೆ ಉಂಟಾಗಿದೆ ಹೊರತು ಸತ್ತಿನಲ್ಲಿ ಅವಯವ ಇರಬೇಕಾಗಿಲ್ಲ ಅಂದ್ರು. ಸತ್ತು ನಿರವಯವಾಗಿದ್ದು ಬುದ್ಧಿ ಪರಿಕಲ್ಪಿತವಾದ ಸತ್ತಿನ ಅವಯವಗಳಿಂದ ವಿಕಾರ ಸಂಸ್ಥಾನ ಸತ್ತಿಗೆ ಬರಬಹುದು ಕಣಪ್ಪ. ಯಾಕಂದ್ರೆ ಅವಿದ್ಯೆಯಿಂದ ಬರೋದಕ್ಕೆ ಯಾವ ಎವಿಡೆನ್ಸ್ ಬೇಕಿಲ್ಲ, ಲಾಜಿಕ್ಕು ಬೇಕಿಲ್ಲ. ತಪ್ಪರಿಕೆಯಿಂದ ಬಂದದಕ್ಕೆ ಯಾತಕ್ಕೆ ಲಾಜಿಕ್ಕು, ಅದಕ್ಕೆ ಎವಿಡೆನ್ಸ್? ಆ ತಪ್ಪರಿಕೆ ಆದ್ರಿಂದ ಬಂದಿಲ್ಲ ಅಂತ ತೀರ್ಮಾನ ಆಗೋದು, ಬಂದಿದೆ ಅಂತ ಆಗಲ್ಲ. ಅದು ಎಂಫೇಸಿಸ್ ಮಾಡಿದ್ರು, ಸ್ಟ್ರೆಸ್ ಮಾಡ್ತಾ ಇರೋದು ತಪ್ಪು ಕಲ್ಪನೆಯಿಂದ ಬಂದಿದೆ ಅಂತ ಹೊರತು ತಪ್ಪು ಕಲ್ಪನೆ ಬಂದಿದೆ ಅಂತ ಗೊತ್ತಾ ಇಲ್ಲ. ತಪ್ಪು ಕಲ್ಪನೆಯಿಂದ ಬಂದಂತಾಗಿದೆ ಅಷ್ಟೇ, ಬಂದಂತಾಗಿದೆ. ಈಗಲೂ ನಾಮರೂಪಗಳಾಗಲಿ ಪ್ರಪಂಚವಾಗಲಿ ಯಾವುದೂ ಇಲ್ಲ, ಈಗಲೂ ಸನ್ಮಾತ್ರವೇ ಇರುವುದು. ನಿಮ್ಮ ಬುದ್ಧಿ ಕಲ್ಪಿತವಾದ ಸತ್ತಿನ ಅವಯವಗಳಿಂದ ಅವಯವವುಳ್ಳದಂತೆ ತೋರ್ತಾ ಇದೆ ಸತ್ತು. ಇವಾಗ ಈಗಲೂ ಸತ್ತಿನ ಅವಯವ ಬಂದಿಲ್ಲ, ಅವಯವ ಉಂಟಾಗಿಲ್ಲ, ಆಗೂ ಇಲ್ಲ, ಜಗತ್ತು ಆಗಿಯೂ ಇಲ್ಲ. ಸರಿಯಾಗಿ ನೋಡು, ಆರೈದು ನೋಡು, ಎಲ್ಲವೂ ಬ್ರಹ್ಮವಿದು. ಆರೈದು ನೋಡು ಅಂದ್ರೇನು? ಒಳಹೊಕ್ಕು ನೋಡು, ಪ್ರತ್ಯಕ್ಷ ದೃಷ್ಟಿಯಿಂದ ನೋಡು, ಅನುಭವ ದೃಷ್ಟಿಯಿಂದ ನೋಡು. ಈಗಲೇ ಈ ಜಗತ್ತೆಂಬುದು ಬರೀ ತೋರಿಕೆ ಮಾತ್ರ. ಯಾಕಂದ್ರೆ ಇಂದ್ರಿಯದಿಂದ ನೋಡಿದ್ರೆ ಜಗತ್ತು ತೋರುತ್ತೆ,
ಮನಸ್ಸಿಂದ ನೋಡಿದ್ರೆ ತೋರುತ್ತೆ. ಅನುಭವದ ಕಣ್ಣಿಂದ ನೋಡಿದ್ರೆ ಅನುಭವ ತಾನು ಹೇಗಿದೆಯೋ ಹಾಗೆ ತೋರಿಸುತ್ತೆ ಹೊರತು ಅನುಭವ ತನಗಿಂತ ವಿರುದ್ಧವಾಗಿ ಏನನ್ನು ತೋರಿಸಲ್ಲ. ಅದು ಉಪಾಧಿಗಳು ಮಾತ್ರ ಬೇರೆ ಬೇರೆ ರೀತಿ ತೋರಿಸುತ್ತೆ. ಯಾಕಂದ್ರೆ ಉಪಾಧಿಗಳ ಆ ಸ್ವಭಾವ ಇದೆ. ಈ ಕೆಂಪು ಕನಕ ಹಾಕೊಂಡು ನೋಡಿದ್ರೆ ಬಿಳಿ ಪದಾರ್ಥವು ಕೆಂಪಾಗಿ ಕಾಣುತ್ತೆ, ಹಸಿರು ಕನಕ ಹಾಕೊಂಡು ನೋಡಿದ್ರೆ ಬಿಳಿ ಪಂಚೆಯು ಹಸಿರಾಗಿ ಕಾಣುತ್ತೆ. ಅದು ಕನಕ ದೋಷ. ಅದೇ ರೀತಿ ಉಪಾಧಿಗಳಿಂದ ಬುದ್ಧಿಯಾದ ಉಪಾಧಿಗಳಿಂದ ಕಲ್ಪಿತವಾದ ಅವಯವಗಳಿಂದ ಸತ್ತಿನಲ್ಲಿ ಅವಯವವಿರುವಂತೆ ಉಂಟಾಗಿ ಅದೇ ಈ ಜಗತ್ತಾಗಿ ತೋರ್ತಾ ಇದೆ ಅಂತ ಅನಿಸ್ತತೆ ಹೊರತು ವಾಸ್ತವಿಕವಾಗಿ ಯಾವುದು ಉಂಟಾಗಿಲ್ಲ, ಏನು ಬಂದಿಲ್ಲ, ಏನು ಹುಟ್ಟಿಲ್ಲ, ಅವಿದ್ಯಾ ಮಾತ್ರವೇ ಅಷ್ಟೇ ಅರ್ಥ. ಅದನ್ನ ಭಾಷೆಗಾರರು ಬುದ್ಧಿ ಪರಿಕಲ್ಪಿತೇಭ್ಯ ಅನ್ನೋದು ಅಂಡರ್ಲೈನ್ ಮಾಡಬೇಕಾದ ವರ್ಡ್. ಅದು ಇಂಪಾರ್ಟೆಂಟ್ ವರ್ಡ್. ಬುದ್ಧಿ ಪರಿಕಲ್ಪಿತ ಅಂತ ಹೇಳಿದ್ರಿಂದ ರಿಯಲಿ ಇಲ್ಲ ಅಂತ ಆಯ್ತು. ಬುದ್ಧಾವೇವ ಕಲ್ಪಿತ ಬುದ್ಧಿ ಕಲ್ಪಿತ, ಬುದ್ಧಿಯಲ್ಲಿ ಮಾತ್ರ ಕಲ್ಪಿತವಾಗಿರೋದೇ ಹೊರತು ವಸ್ತುವಿನಲ್ಲಿ ಆಗಿಲ್ಲ ಅಂತ ಅರ್ಥ. ಬುದ್ಧಿಯಲ್ಲಿ ಕಲ್ಪಿತವಾಗಿದ್ದು ಏನಾಯ್ತು, ಇವಾಗ ಬುದ್ಧಿ ಸರಿ ಮಾಡ್ಕೋಬೇಕು ಅಂತ ಆಯ್ತು. ಈ ಬುದ್ಧಿ ಸರಿ ಮಾಡ್ಕೊಂಡ್ಬಿಟ್ರೆ ಈಗಲೇ ಜಗತ್ತು ಇರೋಲ್ಲ, ಈಗಲೇ ಜಗತ್ತು ಇರೋಲ್ಲ. ಬುದ್ಧಿಯಲ್ಲಿ ಕೊಡೋ ಪಾಪ ಇಟ್ಕೊಳ್ಳ ವಾಕ್ಯದಲ್ಲಿ ಬುದ್ಧಿ ಪರಿಕಲ್ಪಿತೇಭ್ಯ ಅನ್ನೋದೇ ಮುಖ್ಯವಾದಂತಹ ಪದ. ಇದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರೋ ಈ ಶಂಕರ ಸಿದ್ಧಾಂತ ಚೆನ್ನಾಗಿ ಮನದಟ್ಟಾಗತ್ತೆ. ಅವರು ಬುದ್ಧಿ ಪರಿಕಲ್ಪಿತ ಅಂತ ಹೇಳ್ತಾ ಇರೋದ್ರಿಂದ ಹೊರಗಡೆ ಪದಾರ್ಥ ವಸ್ತು ಏನು ಬಂದಿಲ್ಲ, ಏನು ಆಗಿಲ್ಲ. ನಿಮ್ ಬುದ್ಧಿ ಸರಿ ಮಾಡ್ಕೊಳ್ಳಿ, ಈಗಲೇ ಇದು ಪ್ರಪಂಚ ಇಲ್ಲ ಅಂತ ಗೊತ್ತಾಗತ್ತೆ. ಬುದ್ಧಿಯಲ್ಲಿ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ ಆ ಬುದ್ಧಿ ಈ ರೀತಿ ತೋರಿಸಿಯೇ ತೋರಿಸುತ್ತೆ. ಅದಕ್ಕೆ ಅದೊಂದು ಸ್ವಭಾವ. ಹೇಗೆ ಕೋಲನ್ನ ನೀರಿಗೆ ಹಾಕಿದ್ರೆ ಅದು ಸೊಟ್ಟಾಗಿ ತೋರಿಸೋ ಸ್ವಭಾವ ತೋರ್ಸುತ್ತೆ, ಸೊಟ್ಟಾಗಿ ತೋರ್ಸುತ್ತೆ. ಅದಕ್ಕೆ ದೂರಕ್ಕೆ ಆಕಾಶ ನೀಲಿಯಾಗಿ ತೋರೋ ಸ್ವಭಾವ. ಹಾಗೆ ಬುದ್ಧಿಯಿಂದ ನೋಡಿದಾಗ ಸತ್ತನ್ನ ಅದು ಪ್ರಪಂಚ ರೂಪವಾಗಿ ತೋರೋ ಸ್ವಭಾವ. ನೀವು ಬುದ್ಧಿಯಿಂದ ನೋಡ್ದೇನೆ ಅನುಭವದ ಕಣ್ಣಿಂದ ನೋಡಿದ್ರೆ ಈಗಲೇ ಇಲ್ಲೇ ಪ್ರಪಂಚವಿಲ್ಲ ಅನ್ನೋದು ನಿಮ್ ಮನದಟ್ಟಾಗತ್ತೆ. ನೀವು ಬುದ್ಧಿಗೂ ಹಿಂದಕ್ಕೆ ಸರಿಬೇಕು. ಬುದ್ಧಿಯನ್ನು ಪ್ರಪಂಚದ ಮೂಟೆ ಒಳಗೆ ಹಾಕಬೇಕು. ಬುದ್ಧಿಯನ್ನು ಮೀರಿ ಅನುಭವದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಖಂಡ ಪರಿಪೂರ್ಣವಾದ ಚಿದೇಕ ರಸ, ಅಖಂಡವಾದ ಅದ್ವಿತೀಯವಾದ ಸತ್ವೊಂದ ಪರಮಾರ್ಥ ಅಂತ ಈಗಲೇ ಗೊತ್ತಾಗ. ಇದಕ್ಕೆ ಶ್ರುತಿ ಹೇಳ್ತಾರೆ ಆಚಾರಂಕಾರ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಏವಂ ಸದೇವ ಸತ್ಯಮಿತಿ ಶ್ರುತೇ. ಈಗ ನಾಮರೂಪ ಅಂತ ಒಂದು ಬಂತಲ್ಲ, ನಾಮರೂಪ ಸತ್ತು ಅಂತ ಆಯ್ತಲ್ಲ, ಇಲ್ಲದೆ ಇರುವ ನಾಮರೂಪ ಬಂತಲ್ಲ ಅಂದ್ರೆ ಆ ನಾಮರೂಪ ಅಂದ್ರೆ ವಾಚಾರಂಭಣ. ವಾಚಾರಂಭಣ ವಾಗಾಲಂಬನ, ಬರೀ ಬಾಯಿಂದ ತಯಾರಾಗಿರೋದು. ಈ ಮಕ್ಕಳ ಅಮ್ಮ ಆಟದಲ್ಲಿ ಒಂದ್ ಡಾಕ್ಟ್ರು, ಒಂದ್ ತಾಯಿ, ಒಂದ್ ಮಗು, ಒಂದು ಅಡಿಗೆ ಮನೆ ಅಂತ ಇಟ್ಕೊಂಡು ಅಮ್ಮ ಆಟ ಆಡ್ತಾರೆ ಮಕ್ಕಳು. ಅದಷ್ಟು ವಾಚಾರಂಭಣ. ಈ ಚೆಸ್ಸು, ಈ ಚದುರಂಗದಲ್ಲಿ ಒಂದು ಕ್ವೀನು, ಒಂದು ಕಿಂಗು, ಒಂದು ರೂಪು, ಇದು ಆನೆ, ರೂಪು, ಬಿಷಪ್ಪು, ಒಂದು ಪದ ಎಲ್ಲ ಹೇಳ್ತಾರೆ. ಎಲ್ಲ ಕಲ್ಪಿತವೆ, ಎಲ್ಲ ಮರದ ತುಂಡ, ಪ್ಲಾಸ್ಟಿಕ್ ಅನ್ನೇ ಒಂದು ಆನೆ ಅಂತಾನೆ, ಒಂದು ಕುದುರೆ ಅಂತಾನೆ, ಒಂದು ರಥ ಅಂತಾನೆ, ಒಂದು ಮಂತ್ರಿ ಅಂತಾನೆ, ರಾಜ ಅಂತಾನೆ, ಒಂದು ಪದಾತಿ ಅಂತಾನೆ. ಆಟ ಆಡೋ ಕಷ್ಟಕ್ಕೆ, ಹಾಗೆ ವ್ಯವಹಾರ ಕಷ್ಟಕ್ಕೆ ಈ ನಾಮರೂಪಗಳು ತೋರ್ತಾ ಇದೆಯೇ ಹೊರತು ಪರಮಾರ್ಥವಾಗಿ ಯಾವಾಗಲೂ ನಾಮರೂಪಗಳು ಇಲ್ವೇ ಇಲ್ಲ, ಪ್ರಪಂಚ ಇಲ್ವೇ ಇಲ್ಲ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾ ಮಾತ್ರ ವಿಧಂ ದ್ವೈತ. ಕೇಳಿ ಸಂಶಯಗಳು. ಗುರುಡೆ, ಬುದ್ಧಿಯಿಂದ ಈ ಜಗತ್ ತೋರ್ತಾ ಇದೆ ಅಂದ್ರೆ ಅಲ್ಲಿಗೆ ನಾವು ಬರೀ ಆ ವಸ್ತು ಸ್ಥಿತಿ ಇಲ್ಲ, ಆದ್ರೆ ತೋರಿಕೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾ? ಆಗ್ಬೋದು. ಬುದ್ಧಿ ಇರುವವರೆಗೆ ಹೀಗೆ ತೋರಿಸುತ್ತೆ. ಬುದ್ಧಿಗೆ ಅದೊಂದು ಸ್ವಭಾವ. ಬುದ್ಧಿಗೂ ಇಂದ್ರಿಯಕ್ಕೂ ಈ ರೀತಿ ತೋರಿಸೋ ಸ್ವಭಾವ ಇದೆ. ಆದ್ರೆ ಸತ್ಯ ತಿಳ್ಕೊಂಡ್ಬಿಟ್ಟು ತೋರಿಕೆ ತೋರಿದ್ರು ನೀವೇನು ಮರಳಾಗ್ಬೇಕಾಗಿಲ್ಲ. ಇವಾಗ ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ತೋರಿದ್ರು ನಿಮ್ಗೇನು ಆಸೆ ಏನ್ ಬರಲ್ಲ. ಕಪ್ಪೆ ಚಿಪ್ಪು ಗೊತ್ತಿರ್ಬೇಕು, ಅದು ಬೆಳ್ಳಿಯಂತೆ ತೋರ್ಲಿ. ತೋರಿದ ಮಾತ್ರಕ್ಕೆ ನೀವೇನು ಆ ತೋರಿಕೆಯನ್ನು ಅಳಿಸಬೇಕಾಗಿಲ್ಲ. ತೋರಿಕೆಯನ್ನು ಅಳಿಸಕ್ ಹೋಗ್ಬೇಡಿ, ಸತ್ಯತ್ವವನ್ನು ಮಾತ್ರ ಬಿಟ್ಕೊಳ್ಳಿ ಸಾಕು. ಸತ್ಯತ್ವವನ್ನು ಬಿಟ್ಕೊಂಡ್ಬಿಟ್ರೆ ರಾಗದ್ವೇಷ ಬರಲ್ಲ, ಕಾಮಕ್ರೋಧ ಬರಲ್ಲ. ಸತ್ಯತ್ವದಿಂದಲೇ ರಾಗದ್ವೇಷ ಕಾಮಕ್ರೋಧಾದಿಗಳೆಲ್ಲ ಬರೋದು. ಸತ್ಯ ಅಂದ ಕೂಡಲೇ ತಗೋಬೇಕು, ನಮ್ದಾಗ್ಬೇಕು, ನಮ್ಗೆ ಸುಖ ಕೊಡ್ಬೇಕು ಬರುತ್ತೆ. ಅದನ್ನ ಇಲ್ಯೂಷನ್ನು, ತೋರಿಕೆ ಬರೀ ಅಷ್ಟೇ ಇದು
ಆದ್ರೆ ಸತ್ಯ ಮಾತ್ರ ಸತ್ಯ ಇದಾಗಿ ತೋರ್ತಾ ಇದೆ ಅಂತ ನೀವು ತಿಳ್ಕೊಂಡ್ರೆ ನಿಮ್ಗೇನು ಪ್ರಪಂಚ ಭಯ ಉಂಟು ಮಾಡಲ್ಲ, ರಾಗ ಉಂಟು ಮಾಡಲ್ಲ, ದ್ವೇಷ ಉಂಟು ಮಾಡಲ್ಲ, ಕಾಮ ಯಾವುದೇನು ಉಂಟು ಮಾಡಲ್ಲ, ಎಲ್ಲ ಹೋಗ್ಬಿಡುತ್ತೆ. ತೋರಿಕೆಯನ್ನು ಅಳಿಸಕ್ ಹೋಗ್ಬೇಡಿ, ತೋರಿಕೆ ತೋರ್ಲಿ. ಆಕಾಶ ನಾವೇನು ನೀಲಿಯಾಗಿ ತೋರ್ ಮಾತ್ರಕ್ಕೆ ಅದಕ್ಕೆ ವೈಟ್ ಪೇಂಟ್ ಮಾಡ್ಬೇಕಾಗಿಲ್ಲ, ಅದಕ್ಕೆ ಇನ್ನೊಂದು ಮಾಡಿ ತೋರ್ಲಿ. ದೂರಕ್ಕೆ ಆಕಾಶ ನೀಲಿಯಾಗಿ ತೋರುತ್ತೆ. ಹಾಗೆ ಇಂದ್ರಿಯದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ನೋಡಿದಾಗ ಈ ರೀತಿ ಹಂಗಾಗಿ ಬುದ್ಧಿ ಪರಿಕಲ್ಪಿತ ಅಂದ್ರೆ ಬುದ್ಧಿಯೂ ಕಲ್ಪಿತವೇ, ಬುದ್ಧಿಯಲ್ಲಿ ಕಲ್ಪಿತ ಅಲ್ಲ, ಬುದ್ಧಿ ಸಹಿತವಾಗಿ ಎಲ್ಲವೂ ಕಲ್ಪಿತ. ಅದು ಆ ಕಲ್ಪನೆ ತೋರೋದು ಬುದ್ಧಿಯಲ್ಲಿ ಅಂತ, ಆದ್ರಿಂದ ಬುದ್ಧಿ ಕಲ್ಪಿತ ಅಂತಿದ್ದಾರೆ ಹೊರತು ಬುದ್ಧಿಯಿಂದ ಕಲ್ಪಿತ ಅಂದ್ರೆ ಕಲ್ಪನೆ ಮಾಡೋ ಬುದ್ಧಿ ಇನ್ಸ್ಟ್ರೂಮೆಂಟ್ ಸಾಧನ, ಬುದ್ಧಿ ಮಾತ್ರ ಸತ್ಯ ಅನ್ಕೋಬೇಡಿ. ಬುದ್ಧಿಯೂ ಕೂಡ ಕಲ್ಪನೆಯಲ್ಲಿ ಅದು ಒಂದು ಪಾರ್ಟ್. ಮೊದಲನೇ ಕಲ್ಪನೆ ಬುದ್ಧಿಯೇ, ಅಂದ್ರೆ ಬುದ್ಧಿ ನಾನು ಅನ್ಕೊಳ್ಳೋದು. ಆಮೇಲೆ ಬುದ್ಧಿಯಿಂದ ಕಲ್ಪನೆ ಆಗುತ್ತೆ ಕಲ್ಪನೆ. ಬುದ್ಧಿ ಹೇಗ್ ಬಂತು, ಬುದ್ಧಿ ಯಾಕೆ ಬಂತು ಅಂತ ಕೇಳಿದ್ರೆ ಅದು ಒಂದು ಅವಿದ್ಯೆ. ನಿಜವಾಗಿ ಸತ್ತೊಂದೇ ಇರೋದು ಪರಮಾರ್ಥವಾದಾಗ ಬುದ್ಧಿ ಸಹಿತವಾದ ಜಗತ್ ಕಲ್ಪನೆ ಹೊರತು ಬುದ್ಧಿಗೆ ತೋರುವ ಜಗತ್ ಕಲ್ಪನೆ ನಾವು ಹೇಳ್ತಾ ಇಲ್ಲ. ಅಲ್ಲ ಸತ್ತಲ್ಲಿ ತೋರಿಕೆ ಬರುತ್ತೆ, ಆದ್ರೆ ಬುದ್ಧಿ ಅದಕ್ಕೆ ಸತ್ಯತ್ವ ಕೊಡುತ್ತೆ, ವಸ್ತುಸ್ಥಿತಿ ನೋಡ್ಕೊಂಡು ಸತ್ಯತ್ವ ಕೊಡುತ್ತೆ. ಅದರಿಂದ ಬರೀ ವಸ್ತು ಸತ್ಯತ್ವ ಕೊಡಲ್ಲ, ತನ್ನ ಅನುಕೂಲ ಪ್ರತಿಕೂಲ ನೋಡ್ಕೊಂಡು ಅದನ್ನ ಸತ್ಯತ್ವ ಕೊಡುತ್ತೆ. ಹೌದು. ಸೊ ಮೊದಲು ವಸ್ತುಸ್ಥಿತಿ, ಆಮೇಲೆ ಓಕೆ ನನಗ್ ಬೇಕಾ ಬೇಡವಾ ಅನ್ನೋ ಅದೆರಡು ಲಾಜಿಕ್ ಇಟ್ಕೊಂಡು ಅದಕ್ಕೆ ಸತ್ಯತ್ವ ಕೊಡುತ್ತೆ. ಹೌದು 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 ಕರೆಕ್ಟ್. ವಸ್ತುಸ್ಥಿತಿ ತೆಗೆದ್ರೆ ಬುದ್ಧಿ ಇದ್ರಲ್ಲಿ ತೋರಿಕೆ ಇರುತ್ತೆ, ಆ ಬುದ್ಧಿಲ ನಾವು ಚೇಂಜ್ ಮಾಡ್ಕೊಂಡು ವಸ್ತುಸ್ಥಿತಿ ಇಲ್ಲ. ಕರೆಕ್ಟ್, ಹೌದು. ತೋರಿಕೆ ಮಾತ್ರ, ವಸ್ತು ಬೇರೆ, ಇರೋ ವಸ್ತು ಸತ್ತು ನಾಮರೂಪಕ್ಕೆ ತೋರ್ತಾ ಇದೆ. ಸತ್ತಿಗೆ ನಾಮರೂಪ ಅಂತ ಹೆಸರು. ಸತ್ಯ ಬುದ್ಧಿಯಾಗಿ, ಸತ್ಯ ಇಂದ್ರಿಯವಾಗಿ, ಹೊರಗೆ ಸತ್ತಿನ ಸತ್ಯ ಪ್ರಪಂಚವಾಗಿ ತೋರ್ತಾ ಇದೆ. ಸತ್ತಿಗಿಂತ ಬೇರೆಯಾಗಿ ಯಾವುದು ಎಲ್ಲೂ ಯಾವಾಗಲೂ ಇಲ್ಲ ಅನ್ನೋ ನಿಶ್ಚಯ ಇರಬೇಕು. ಆ ನಿಶ್ಚಯ ಇದ್ಬಿಟ್ಟು ತೋರಿಕೆ, ಇದು ದುಡ್ಡು ತೋರ್ಲಿ, ಮನೆ ತೋರ್ಲಿ, ಜನ ತೋರ್ಲಿ, ಯಾವುದೇ ತೋರ್ಲಿ, ಆ ತೋರಿಕೆ ವ್ಯವಹಾರದಲ್ಲಿ ಏನ್ ಪ್ರಯೋಜನ ಇದೆಯೋ ಏನು ಆ ವ್ಯವಹಾರದ ನಾಟ್ಕೊಳ್ಳಿ. ಆದ್ರೆ ಸತ್ಯತ್ವ ಬುದ್ಧಿ ಬಿಟ್ಕೊಂಡ್ಬಿಟ್ರೆ ನಮ್ಗೆ ಅದ್ರಲ್ಲಿ ಯಾವ ವಿಕಾರವೂ ಆಗಲ್ಲ, ನಮ್ಗೆ ಯಾವುದೇ ಮತ್ತೆ ಅನರ್ಥವೂ ಆಗಲ್ಲ. ಸತ್ತು ಒಂದೇ ಇದ್ದಿದ್ರೆ ಇಷ್ಟು ಕನ್ಫ್ಯೂಷನ್ ಇರ್ತಾ ಇದ್ದಿಲ್ಲ. ಅದು ಚಿತ್ತು ಬೇರೆ ಬಂದ್ಬಿಟ್ಟಿದೆ, ಚಿತ್ತು ಬೇರೆ ಬಂದ್ಬಿಟ್ಟು ಇಂಟೆಲಿಜೆನ್ಸ್ ಕೊಟ್ಬಿಟ್ಟಿದೆ, ಅಲ್ಲಿ ಅದಕ್ಕೆ ಅಷ್ಟು ಕನ್ಫ್ಯೂಷನ್ ಆಗೋದು. ಅಲ್ಲ, ಅದು ಎರಡಲ್ಲಮ್ಮ, ಸತ್ಯ ಚಿತ್ತಾಗಿ ತೋರ್ತಾ ಇದೆ. ಕರೆಕ್ಟ್. ಬರೀ ಸತ್ಯ ಅಂತ ಏನೋ ಇದು ಇರುವುದು ಏನೋ ಇರುವೆ ಏನೋ ಅಂತೀರಲ್ವಾ ನೀವು. ಅಲ್ಲ, ಇರುವುದು ಗೊತ್ತಾಗಬೇಕಲ್ಲ, ಇರುವುದು ಗೊತ್ತಾಗೋದೇ ಚಿತ್ತು, ಗೊತ್ತಾಗೋದು ಇದೆ ಅನ್ನೋದೇ ಸತ್ತು. ಅದೇ ಆ ನೋಯಿಂಗ್ನೆಸ್ ಬಂದಿದ್ದಕ್ಕೆ ಪ್ರಾಬ್ಲಮ್ ಅನ್ಸುತ್ತೆ ಅಲ್ವಾ. ಒಳ್ಳೆ ಎಲ್ಲ ಏನೇನೋ ಕಾಣಿಸ್ಬಿಡುತ್ತೆ ಆಮೇಲೆ. ಅಲ್ಲ, ಆ ನೋಯಿಂಗ್ ಅನ್ನೋದು ಬುದ್ಧಿಯ ನೋಯಿಂಗ್ ಅಲ್ಲ. ಬುದ್ಧಿಯ ನೋಯಿಂಗ್ ಬೇರೆ, ಚೈತನ್ಯದ ನೋಯಿಂಗ್ ಬೇರೆ. ಅದು ನಿಜ. ಬುದ್ಧಿಯ ನೋಯಿಂಗ್ ಅಲ್ಲಿ ನೀವು ಹೇಳ್ದಂಗೆ ಏನೇನೋ ಬರುತ್ತೆ ಅಂತ. ಚೈತನ್ಯದ ನೋಯಿಂಗ್ ಅಲ್ಲಿ, ಆ ನೋಯಿಂಗ್ ಅಲ್ಲಿ ಏನು ವಿಕಾರವಿಲ್ಲ. ಸೂರ್ಯ ಬೆಳಗ್ತಾ ಇರೋ ಇಡೀ ಅವಸ್ಥೆಯನ್ನು ಬೆಳಗ್ತಾ ಇರೋ ನೋಯಿಂಗ್ ಅದು. ಅದು ಬರೀ ಸಬ್ಜೆಕ್ಟ್ ಆಗಿ ನಿಂತ್ಕೊಂಡು ಬೆಳಗ್ತಾ ಇದೆ, ಅದು ಯಾವ ವಿಕಾರವಾಗಿಲ್ಲ. ಅದು ಈ ಬುದ್ಧಿಯಲ್ಲಿ ಒಂದು ನೋಯಿಂಗ್ ಇದೆಯಲ್ಲ, ಆ ಅರಿಯೋದು, ಅದರಲ್ಲಿ ವಿಕಾರ ಇದೆ. ಅದಕ್ಕೆ ಟೆಂಪ್ಟ್ ಆಗತ್ತೆ, ಅದಕ್ಕೆ ಹೆಚ್ಚು ಕಮ್ಮಿ ಕಾಣುತ್ತೆ, ಅದಕ್ಕೆಲ್ಲ ಆಗತ್ತೆ. ಅದೇ ಬುದ್ಧಿಯ ಹಿಂದಿನೊಂದು ಒಂದು ಬೆಳಗುವ ಒಂದು ಅನುಭವ ಇದೆ. ಅದು ಅದೇ ಇರುವು, ಅದೇ ಅರಿವು. ಅರಿವು ಎರಡಲ್ಲ. ಅದು ಇರುವನ್ನೇ ಗೊತ್ತಾಗತ್ತೆ ಅಂದ್ರೆ ಅರಿವು, ಅರಿವಿದೆ ಅನ್ಸ್ಕೊಂಡು ಇರುವು. ಅರಿವು ಇರುವು ಶಬ್ದ ಎರಡೇ ಹೊರತು ಎರಡು ವಸ್ತು ಇಲ್ಲ ಅಲ್ಲಿ, ಎರಡಲ್ಲ ಅದು. ಅಲ್ಲ, ಇಂಟೆಲಿಜೆನ್ಸ್ ಅನ್ನೋದು ವರ್ಲ್ಡ್ ಅಲ್ಲೇ ಇದೆಯಲ್ಲ ಗುರುಗಳೇ. ಒಂಥರ ಅದು ಒಂಥರ ಏನೋ ಇದೆ ಅಲ್ವಾ, ಅಥವಾ ಅಲ್ಲ, ಬುದ್ಧಿ ಬೇರೆಮ್ಮ. ಬುದ್ಧಿ ಇಂಟೆಲಿಜೆನ್ಸ್ ಬೇರೆ. ಆ ಬುದ್ಧಿಗೆ ಕೊಟ್ಟ ಇಂಟೆಲಿಜೆನ್ಸ್ ಯಾವ್ದರದ್ದು ಅಂತ ನೋಡ್ಬೇಕು. ಬುದ್ಧಿಗೆ ಎಲ್ಲಿದೆ ಬಂತು ಆ ಇಂಟೆಲಿಜೆನ್ಸ್? ಬುದ್ಧಿ ಸ್ವತಂತ್ರ ಇಂಟೆಲಿಜೆನ್ಸ್ ಅಂದ್ರೆ ಸುಷುಪ್ತಿಯಲ್ಲೂ ಬುದ್ಧಿ ಕಾನ್ಶಿಯಸ್ನೆಸ್ ಇಂದ. ಹಾಗಾಗಿದ್ದಿಲ್ಲ. ಅದು ಕಬ್ಬಣ ಸೊಡುತ್ತೆ ಅನ್ನೋ ಹಾಗೆ ಬುದ್ಧಿ ಅರಿಯುತ್ತೆ. ಕಬ್ಬಣ ಸೊಡುತ್ತೆ ಅಂದ್ರೆ ಕಬ್ಬಣದ ಬೆಂಕಿ ಹೇಗೆ ಸೊಡುತ್ತೋ, ಬುದ್ಧಿ ಅರಿಯುತ್ತೆ ಅಂದ್ರೆ ಬುದ್ಧಿಯಲ್ಲಿ ಸೇರಿಕೊಂಡು ಚೈತನ್ಯ ಅರಿತಾ ಇದೆ ಅಂತ ಅರ್ಥವೇ ಹೊರತು ಬುದ್ಧಿ ಅರಿಯುತ್ತೆ ಕೆಲಸ. ಪಾಠ 10 ಗಂಟೆಯಿಂದ 11 ಎಲ್ರಿಗೂ ಹೇಳ್ಬಿಡಿ. 10 ರಿಂದ 11 ಒಂಚೂರು. ಆಮೇಲೆ ಸಹಕಾರ ಹೋಗ್ಬೇಕು ನಾವು. ವಿಕಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಕಾರ ಅನ್ನೋದು ಬರೀ ವಾಚಾರಂಭಣ, ಬರೀ ಬಾಯಿಂದ ತಯಾರಾಗುತ್ತೋ. ಬಾಯಿಂದ ತಯಾರಾದ ಇವಾಗ ಕಾಗದದಲ್ಲಿ ದೋಣಿ ಮಾಡ್ತಾರೆ, ಕತ್ತಿ ದೋಣಿ ಮಾಡ್ತಾರೆ. ಅದೇ ದೋಣಿ ಅಲ್ಲ, ದೋಣಿ ಆಕಾರ ಅಷ್ಟೇ. ದೋಣಿ ಬರೀ ವಾಚಾರಂಭ, ಕಾಗದವೇ ಇರೋದಲ್ಲಿ.
ಕಾಗದದಲ್ಲಿ ದೋಣಿ ಮಾಡಿದ್ರೆ ಹೇಗೆ ನಿಜವಾಗಿ ದೋಣಿ ಅಲ್ಲವೋ, ಬಾಯಿಂದ ಕುರ್ಚಿ ಇದು ಪಂಚಭೂತ ನಾಮರೂಪ ಅಂದ ಮಾತ್ರಕ್ಕೆ ಅದು ಸತ್ತಿಗಿಂತ ಬೇರೆ ಇಲ್ಲ. ಸತ್ತನ್ನೇ ನಮ್ಮ ಬುದ್ಧಿ ಇಂದ್ರಿಯಗಳು ಬೇರೆ 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 ರೀತಿಯಿಂದ ವ್ಯವಹಾರ ಮಾಡ್ತಾ ಇದೆ, ತೋರಿಸ್ತಾ ಇದೆ. ಇಂದ್ರಿಯಗಳು ಮಾಡ್ತಾ ಇರೋ ಮೋಸ ಇದೆ. ಇಂದ್ರಿಯಗಳನ್ನು ಹಚ್ಕೊಂಡು ನಂಬಿಕೊಂಡು ಮನಸ್ಸು ಬುದ್ಧಿಯನ್ನು ನಂಬಿಕೊಂಡು ಅವಳು ತೋರಿಸಿದ್ದನ್ನ ಅದನ್ನ ಸತ್ಯ ಅನ್ಕೊಂಡು ನಾವು ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಕೇಳ್ತಾ ಇದ್ರೆ ಗುರುಗಳೇ, ಏನಾದ್ರು ಇಟ್ಕೊಳಕ್ ಹೋದ್ರೆ ಅದೊಂಥರ ಏನು ಇಲ್ಲ ಅಲ್ಲಿ, ಅದೇನೋ ಒಂಥರ ಫೀಲಿಂಗ್ ಅಷ್ಟೇ ಅನ್ನೋ ಅಷ್ಟೇ. ನೀವು ಹಿಡ್ಕೊಳ್ಳೋದು ಅನ್ನೋದು ಬರೀ ಅಷ್ಟೇ ಕಲ್ಪನೆ. ನಾ ಹಿಡ್ಕೊಳ್ತಾ ಇದ್ದೀನಿ ಏನೋ ಅಲ್ಲಿಂದಲೇ ಶುರು ಆಗುತ್ತೆ ಬರೀ ಕಲ್ಪನೆ ಅನ್ನೋದು. ಹಿಡ್ಕೊಳ್ಳೋ ವಸ್ತು ಅಲ್ಲ ಕಲ್ಪನೆ. ಅದು ಹೆಂಗೆ ಗುರುಗಳೇ? ಬುಕ್ ಅಂದ್ರೆ ಬುಕ್ ಇಟ್ಕೊಂಡಿದೀನಿ ಅನ್ನೋ ಫೀಲಿಂಗ್, ಅದು ಬುಕ್ಕೇ ನೀವು ಒಪ್ಕೊಂಡ್ಬಿಟ್ಟಿದ್ದೀರಿ. ಆ ಬುಕ್ ಒಪ್ಕೊಂಡ್ಬಿಟ್ಟು ನಾನು ಹಿಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಅನ್ನೋ ಆ ಕಾನ್ಸೆಪ್ಟೇ ಇಲ್ಯೂಷನ್. ಆ ನಾನು ಅನ್ನೋದೇ ಇಲ್ಯೂಷನ್ ಆದ್ಮೇಲೆ ಅದಕ್ಕೆ ಸೇರ್ಕೊಂಡ ಬುದ್ಧಿ ಆಗಲಿ, ಮೈಂಡ್ ಆಗಲಿ, ಇಂದ್ರಿಯವಾಗಲಿ, ದೇಹ ಆಗಲಿ, ಅದು ರಿಯಲಿ ಇರೋದಲ್ಲ. ಅದು ಬರೀ ಇಲ್ಯೂಷನ್. ಯಾಕಂದ್ರೆ ಕನಸಿನಲ್ಲೂ ತೋರ್ತಾ ಇತ್ತು, ನಾನು ತೋರ್ತಿತ್ತು, ದೇಹ ಇಂದ್ರಿಯ ಮನೋ ಬುದ್ಧಿ ಇತ್ತು, ಅಲ್ಲೂ ಬುಕ್ ಇತ್ತು. ಆ ಬುಕ್ ನಿಜವಾಗಿದೆಯೋ ಇರೋದೇನೋ? ನಿಜವಾಗಿ ಇರೋದಾದ್ರೆ ಯಾವಾಗ್ಲೂ ಇರ್ಬೇಕಾಗಿತ್ತು. ಇರೋದಕ್ಕೆ ಡೆಫಿನೇಷನ್ ಏನೋ, ಇರೋದಿಲ್ಲ ಅಂತ ಆಗ್ಬಾರ್ದು, ಇಲ್ಲದಿದೆ ಅಂತ ಆಗ್ಬಾರ್ದು. ನಿಜವಾಗಿ ಇರೋದಾಗಿದ್ರೆ ಯಾವಾಗ್ಲೂ ಇರ್ಬೇಕಾಗಿತ್ತು. ಕನಸಿನಲ್ಲೂ ದೇಹ ತೋರುತ್ತೆ, ಬುಕ್ ತೋರುತ್ತೆ, ತಗೊಳ್ಳೋದು ತೋರುತ್ತೆ, ಎಲ್ಲಾ ವ್ಯವಹಾರ ತೋರುತ್ತೆ. ತತ್ಕಾಲದಲ್ಲಿ ಇದೆ ಅಂತ ಅನ್ಸಿರುತ್ತೆ. ಎಚ್ಚೆತ್ ಕೂಡ ಬಾಧೆ ಆಗುತ್ತೋ, ಇಲ್ಲಿರುವುದು ಹಾಗೆ ತೋರ್ತಾ ಇದೆಯಾ ಹೊರತು ಇದೆ ಅಂತ ರಿಯಲಿ ಇರೋದಲ್ಲ. ಇರೋದು ಇನ್ನೊಂದರ ಇರುವನ್ನ ಇದಕ್ಕೆ ಹಾಕ್ತೀವಿ. ಸಕ್ಕರೆ ಸಿಹಿಯನ್ನ ರವೆ ಉಂಡೆ ಸಿಹಿಯನ್ನು ಹಾಗೇನೆ ಆತ್ಮನ ಇರುವನ್ನ ಬುಕ್ ಇದೆ, ಕೈ ಇದೆ, ತಗೊಳ್ತಾ ಇದ್ದೀನಿ, ತಗೊಳ್ತಾ ಇದ್ದೀವಿ. ಯಾರದ್ದೋ ಇರುವು ಯಾರಿಗೋ ಹಾಕಿದೀವಿ. ಸಕ್ಕರೆ ಸಿಹಿಯನ್ನ ರವೆ ಉಂಡೆ ಸಿಹಿ ಅಂತಂದಲ್ವಾ? ರವೆ ಉಂಡೆ ಸಿಹಿ ಅಲ್ಲ, ಸಕ್ಕರೆ ಸಿಹಿ. ಹಾಗೆ ಆತ್ಮನ ಇರುವು ಬುಕ್ ಇದೆ, ನಾನು ತಗೊಳ್ತಾ ಇದ್ದೀನಿ, ನಾನಿದ್ದೀನಿ ಅಂತ ಈ ರೀತಿ ಯಾವ್ದದ್ದೋ ಇರುವನ್ನು ಯಾವ್ದೋ ಬಾರೋ ಮಾಡ್ಕೊಂಡು ತಗೊಂಡು ಇದೇ ಇರೋದು ಅದಿಲ್ಲ ಅಂತ ಮಾಡ್ತಾ ಇದೆ. ಇದು ಅದೇ ಅತಿರೇಕ. ಯಾವ್ದು ನಿಜವಾಗಿದೆಯೋ ಅದಿಲ್ಲ, ಯಾವ್ದು ಇಲ್ಲವೋ ಅದೇ ಇರೋದು ಅಂತ. ಇದೇ ಅವಿದ್ಯೆಯ ಒಂದು ಹೆಚ್ಚುಗಾರಿಕೆ, ವಿಶೇಷತೆ. ಅವಿದ್ಯೆ ಮಾಡ್ತಾ ಇರೋ ಕೆಲಸ ಇಷ್ಟು ದೊಡ್ಡದು. ಸಕ್ಕರೆನೂ ಸಿಹಿ ಅಲ್ಲ ಗುರುಗಳ. ಸಕ್ಕರೆನೂ ಸಿಹಿ ಇಲ್ಲ, ಬುದ್ಧಿ ಸಕ್ಕರೆ ಸಿಹಿ ಮಾಡ್ತೇನೆ ಅಷ್ಟೇ. ಅದೃಷ್ಟಾಂತ ವಿವಕ್ಷಿತಾಂಶ ಅಷ್ಟೇ. ಅಲ್ಲಿ ನಿಜ ಮುಂದಕ್ಕೆ ಹೋದ್ರೆ ಸಿಹಿ ಅನ್ನೋದೇ ಒಂದು ಕಾನ್ಸೆಪ್ಟ್, ಕಲ್ಪನೆ. ಮಣ್ಣು ಅನ್ನೋದೇ ಸತ್ಯ ಅಂತ ದೃಷ್ಟಾಂತ ಅಂತ ಸದೇವ ಸತ್ಯ. ಅದೇಂಗ ಅರ್ಥ ಮಾಡ್ಕೋಬೇಕು ಗುರುಗಳೇ? ಸಕ್ಕರೆನೇ ಸಿಹಿ ಇಲ್ಲ ಅಂದ್ರೆ ಅದ್ ಹೆಂಗ ಅರ್ಥ ಮಾಡ್ಕೊಳ್ಳೋದು ಗುರುಗಳೇ? ಸಕ್ಕರೆ ಅಂದ್ರೆ ಆಚಾರ ಮಾಡಲ್ಲಮ್ಮ. ಅದು ಎಕ್ಸ್ಪೀರಿಯನ್ಸ್ ಏನೋ. ಈ ಬುಕ್ ಒಂಥರ ನೇಮ್ಸ್ ಅಂಡ್ ಫಾರ್ಮ್ಸ್ ಅದು ಅರ್ಥ ಆಗುತ್ತೆ. ಎಕ್ಸ್ಪೀರಿಯನ್ಸ್ ನಮ್ ಟೇಸ್ಟ್ ಎಲ್ಲಾನು ಇದೆ ಅಂದ್ರೂ ಏನೋ ಅದು ಒಂಥರ ಕಷ್ಟ ಇದೆ. ಸಕ್ಕರೆ ಸಿಹಿ ಯಾವ್ದಕ್ಕಾಗತ್ತೆ, ಎಲ್ಲಾಗತ್ತೆ ನೋಡ್ಕೋ ಹೋಗಿ, ಅವಾಗ ಗೊತ್ತಾಗತ್ತೆ. ಸಕ್ಕರೆ ಸಿಹಿ ಅನ್ನೋದು ನಾಲಿಗೆಗಾಗತ್ತಾ, ಮನಸ್ಸಿಗಾಗತ್ತಾ, ಸಕ್ಕರೆಗೆ ಆಗತ್ತಾ, ಯಾವ್ದಕ್ಕಾಗತ್ತೆ? ನನಗೆ ಅಂದ್ರೆ ನಾನ್ ಯಾರು? ಅದು ಅಲ್ಲ, ಸಕ್ಕರೆ ಇರೋ ಸಕ್ಕರೆದು ಸತ್ತಿದೆ. ಸಕ್ಕರೆ ಅಂದ್ರೆ ಸತ್, ಓಕೆ. ಆದ್ರೆ ಸಕ್ಕರೆ ಸತ್ ಹಸ್ ಕಮ್ ಟುಗೆದರ್ ಟು ಮೇಕ್ ಸಮ್ ಐಟಮ್ ವಿಚ್ ಇಸ್ ಸ್ವೀಟ್. ನೇಚರ್ ಇಸ್ ಸ್ವೀಟ್, ಹಂಗ ಅನ್ಬೋದಾ? ಅದು ಕರೆಕ್ಟ್, ಅದು ವ್ಯವಹಾರ ಕರೆಕ್ಟ್ ಅಮ್ಮ. ಆದ್ರೆ ರಿಯಲ್ ಏನು ಅಂದ್ರೆ, ಸಕ್ಕರೆ ಸ್ವರೂಪ ಏನು ಅಂದ್ರೆ ಅದು ತನ್ನ ಕಾರಣಕ್ಕಿಂತ ಬೇರೆ ಆಗಿರಲ್ಲ. ಶುಗರ್ ಕೇನೆ ತಾನೆ ಸಕ್ಕರೆ ತೋರ್ತಿರೋದು. ಶುಗರ್ ಕೇನಿನ ಜ್ಯೂಸನ್ನೇ ಸಕ್ಕರೆ ಮಾಡಿದ್ದಾರೆ. ಆ ಶುಗರ್ ಕೇನ್ ಏನು ಕೇಳಿದ್ರೆ ಅದು ಮಣ್ಣಿಂದ ಬಂದಿದ್ದು, ಭೂಮಿಯಿಂದ ಬಂದಿದ್ದು. ಮಣ್ಣು ಬರೋ ನೀರಿಂದ ಹಂಗ ಹೋಗ್ತಲ್ಲ. ಅದೇ ಪಾರಮಾರ್ಥಿಕ ದೃಷ್ಟಿ ಅಂತಾರಲ್ಲ, ಕಾರಣ ದೃಷ್ಟಿಯಿಂದ ನೋಡ್ಕೊಂಡು ಹೋದ್ರೆ ಯಾವ್ದು ಇಲ್ಲ. ಇನ್ನು ತೋರಿಕೆ ರೂಪದಿಂದ ನಾವು ಕಂಪೇರ್ ಮಾಡಿ ಇದನ್ನ ಸಿಹಿ, ಇದನ್ನ ಕಹಿ, ಇದನ್ನ ಉಪ್ಪು, ಇದು ಖಾರ ಅಂತ ಬೇಕೇ ಹೊರತು ಅದ್ಯಾಕೆ ಸಿಹಿ, ಅದ್ಯಾಕೆ ಉಪ್ಪು, ಅದೇ ಹೆಸರು ಇಟ್ಕೊಂಡಿದೀವಿ ಅಷ್ಟೇ ವ್ಯವಹಾರಕ್ಕೆ. ಇವಾಗ ಸಕ್ಕರೆಗೆ ಖಾರ ಅಂತ, ಮೆಣಸಿನ್ಕಾಯಿಗೆ ಸಿಹಿ ಅಂತ ಹೆಸರು ಇಟ್ಕೊಂಡಿದ್ರೆ ಅದನ್ನೇ ವ್ಯವಹಾರ ಮಾಡ್ತಿದ್ವಿ. ವ್ಯವಹಾರ ಹಾಗೆ ಬಂದ್ಬಿಟ್ಟಿದ್ರೆ ಮೆಣಸಿನ್ಕಾಯಿ ಸಿಹಿ, ಸಕ್ಕರೆ ಖಾರ, ಇದು ಹುಣಸೆ ಹಣ್ಣು ಉಪ್ಪು ಅದು ಇಟ್ಕೊಂಡಿದ್ರೆ, ಹಾಗೆ ವ್ಯವಹಾರ ಬಂದಿದ್ರೆ ನಾವು ಅದನ್ನ ತೆಗೆದುಹಾಕಕ್ ಆಗ್ತಿರ್ಲಿಲ್ಲಪ್ಪ. ನಮಗೆ ಹೀಗೆ ಬಂದಿರೋದ್ರಿಂದ ನಾವು ಏನು ಒಪ್ಕೊಂಡಿದೀವಿ ಹೊರತು ಇಟ್ಕೊಂಡಿರೋದು ಅಷ್ಟೇ. ಇದು ಯಾಕೆ ಸಿಹಿ, ಅದ್ಯಾಕೆ ಖಾರ, ಅದ್ಯಾಕೆ ಹುಳಿ ಅಂತ ಕೇಳಿದ್ರೆ ನಮ್ಮ ಇದು ವ್ಯವಹಾರ ಅಷ್ಟೇ. ಇಂದ್ರಿಯ ತೋರ್ಸತ್ತಲ್ಲ ಅಂದ್ರೆ, ಇಂದ್ರಿಯ ತೋರಿಸ್ತಾ ಇರೋದು ಏನು? ಇಂದ್ರಿಯಕ್ಕೆ ಒಂದು ಅನುಭವ ಆಗುತ್ತೆ ಹೊರತು ಉಪ್ಪು ಹುಳಿ ತರುವ ಬರೀ ಇಂಥ ಅರಿವಾಗತ್ತೆ. ಅರಿವಷ್ಟೇ, ಅವಗತಿ ಅನುಭವ ಒಂದೇ ಆಗತ್ತೆ ಹೊರತು
ಆ ಅನುಭವ ಅಂದ್ಬಿಟ್ಟು ಏನೂ ಆಗಲ್ಲ. ಉಪ್ಪು ಹುಳಿ ಖಾರ ಅನುಭವ ಆಗಲ್ಲ. ಉಪ್ಪು ಹುಳಿ ಖಾರ ಎಲ್ಲ ಅದು ಅಡಾಪ್ಟ್ ಮಾಡ್ಕೊಂಡ್ಬಿಡುತ್ತೆ. ಇಂದ್ರಿಯ ಜ್ಞಾನವನ್ನ ಮನಸ್ಸು ಸೇರಿಸ್ಕೊಂಡು ನಮ್ಗೆ ಆಗುತ್ತೆ. ಅನುಭವ ಕಾಲದಲ್ಲಿ ಬರೀ ಒಂದು ಅನುಭವ ಆಯ್ತು ಅಂತ ಅಷ್ಟೇ ಅನುಭವ ಆಗೋದು. ಉಪ್ಪು ಅಂತ ಅನುಭವ ಆಗಲ್ಲ, ಹುಳಿ ಅಂತೂ ಅನುಭವ ಆಗಲ್ಲ, ಖಾರ ಅಂತೂ ಅನುಭವ ಆಗಲ್ಲ, ಹಾಗೆ ನೋವು ಅಂತೂ ಅನುಭವ ಆಗಲ್ಲ. ಏನು ಅನುಭವ ಮಾತ್ರ ನನ್ಗೆ ಸೇರಿಸ್ಕೊಂಡ್ಬಿಡ್ತಾನೆ. ಅನುಭವ ಗೊತ್ತಾಯ್ತು ಅಂತ ಅಷ್ಟೇ ಅನುಭವ ಆಗ್ತಾ ಹೋಗುತ್ತೆ. ಗೊತ್ತಾಯ್ತು ಬಿಟ್ಟು ಬೇರೆ ಏನು ಅನುಭವ ಆಗಲ್ಲ. ಅಲ್ಲ, ನಾನು ಅನ್ನೋದು ಬಿಟ್ಬಿಡಿ ಗುರುಗಳೇ, ಅದು ಅರ್ಥ ಆಯ್ತು. ಆದ್ರೆ ಈಗ ಸಕ್ಕರೆ ಸಿ ಅಥವಾ ಸಕ್ಕರೆ ಹ್ಯಾಸ್ ಅ ಸರ್ಟನ್ ಕ್ವಾಲಿಟಿ, ಅದು ಮಾತ್ರ ಫ್ಯಾಕ್ಟ್ ಅಲ್ವಾ ಗುರುಗಳೇ? ಅಚ್ಚರಿ ವ್ಯವಹಾರದ ಒಟ್ಕೊಂಡಿದೀವಿ. ಸಕ್ಕರೆ ಸಿಹಿ ಆ ಸಾಲ್ಟ್ ಎಲ್ಲ ಇಟ್ಕೊಂಡಿದೀವಿ. ಅದನ್ನೇ ಸಾಲ್ಟು ಅಂತ ವ್ಯವಹಾರ ಮಾಡ್ಕೊಂಡಿದ್ರೆ. ನನ್ ಕ್ವೆಶನ್ ಬೇರೆ. ಈಗ ಸಕ್ಕರೆ ಸಿ, ಟ್ಯಾಮ್ರಿಂಡ್ ಹುಳಿ ಅಂತ ಅದು ಅರ್ಥ ಗೊತ್ತು ನಮ್ಗೆ. ಅದು ಯಾರು ಎಲ್ಲೋ ಕೇಳಿ ಯಾರನ್ನಾದ್ರೂ ಕೇಳಿ ಒಂಥರ ದಟ್ ಈಸ್ ಅನ್ ಆಕ್ಸೆಪ್ಟೆಡ್ ಫ್ಯಾಕ್ಟ್. ಇದು ಇದೆಲ್ಲರೂ ಸತ್ತು ಅಂದ್ರೆ ಅಂಡ್ ಇಟ್ ಹಸಂಟ್ ಅಂಡರ್ಗಾನ್ ಮಾಡಿಫಿಕೇಶನ್ ಅಂದ್ರೆ ಅದು ಎಲ್ಲೋ ಯಾಕೆ ಅಲ್ಲ, ಎಲ್ಲಾನು ಸತ್ತು ಅಂಡ್ ಸತ್ತಲ್ಲಿ ಏನು ಮಾಡಿಫಿಕೇಶನ್ ಆಗಿಲ್ಲ. ಅದು ಒಂಥರ ಇವಾಗ ಸಕ್ಕರೆ ಸಿಹಿ ಅನ್ನೋದು ಅರಿವು ಬಿಟ್ಟು ಸಕ್ಕರೆ ಸಿಹಿ ತಂದಿದ್ಯೋ? ಸಕ್ಕರೆ ಸಿಹಿ ಅರಿವು ತಾನೆ. ಅರಿವು ಅಂದ್ರೆ ನಮಗೆ ನನಗೆ ಅರಿವು ಅಂತ ಹಂಗಂತ ಅಲ್ಲ, ಅರಿವು ಅನುಭವ. ಅದು ಸಕ್ಕರೆ ಸಿಹಿ ಒಂದು ಅನುಭವ. ಅನುಭವ ಬಿಟ್ಟು ಸಕ್ಕರೆ ಸಿಹಿ ಇಲ್ಲ. ಹುಳಿ ಅನ್ನೋದು ಒಂದು ಅನುಭವ ಅಷ್ಟೇ. ಖಾರ ಅನ್ನೋದು ಒಂದು ಅನುಭವ. ಅನುಭವವನ್ನೇ ಸಿಹಿ ಖಾರ ಸಕ್ಕರೆ ಅಂತಿದ್ದೀರ ಹೊರತು ಅನುಭವ ಬಿಟ್ಟು ಬೇರೆ ಯಾವ್ದು ಇಲ್ಲ ಅಲ್ಲಿ. ಸಕ್ಕರೆ ಸ್ವಧರ್ಮ ಸಿಹಿ ಇರೋದು ಹಂಗನ್ನಕ್ಕಾಗಲ್ವಾ? ಹಾಗಾಗಲ್ಲ. ಸಕ್ಕರೆ ಸಿಹಿ ಅಂತ ಒಂದು ಅನುಭವ. ಆ ಅನುಭವಕ್ಕೆ ಈ ಸಕ್ಕರೆ ಸಿಹಿ ಸೇರಿಸ್ತಾ ಇದ್ದೀರಾ. ಅನುಭವ ಬೇರೆ, ಸಕ್ಕರೆ ಸಿಹಿ ಬೇರೆ. ಸಕ್ಕರೆ ಸಿಹಿಯು ಅನುಭವ ಕೂಡ್ಸೋಕ್ಕಾಗಲ್ಲ. ಸಕ್ಕರೆ ಸಿಹಿ ಒಂದು ಅನುಭವ ಆಗತ್ತೆ. ಅನುಭವ ಆ ಸಿಹಿಗಿಂತ ಬೇರೆ ಆಗಿದೆ. ಆ ಸಿಹಿಗೆ ಸೇರ್ಕೊಂಡಿಲ್ಲ. ಅನುಭವ ಬೇರೆ ಇದೆ, ಆ ಅನುಭವ ಸ್ವತಂತ್ರ. ಆ ಅನುಭವಕ್ಕೆ ಸಕ್ಕರೆ ಸಿಹಿ ಅನುಭವ, ಮೆಣಸಿನಕಾಯಿ ಖಾರ ಅನುಭವ, ಉಪ್ಪು ಅನುಭವ, ಹುಳಿ ಅನುಭವ. ನಾವು ಅನುಭವಕ್ಕೆ ರುಚಿ ಸೇರಿಸ್ತಾ ಇದ್ದೀವಿ. ಅನುಭವಕ್ಕೆ ಅದು ಸೇರ್ಕೊಳ್ಳಲ್ಲ. ಅನುಭವ ಬೇರೆಯಾಗಿದೆ. ಅನುಭವ ಅದು ಎಲ್ಲವೂ ಅನುಭವವೇ. ಸಿಹಿ ಅನುಭವ, ಹುಳಿ ಅನುಭವ, ಖಾರ ಅನುಭವ. ಆದ್ರೆ ಅನುಭವ ಮಾತ್ರ ಒಂದೇ. ಆ ಉಪ್ಪು ಹುಳಿ ಖಾರ ಅಂದ್ರಲ್ಲ ಆರೋಪ ಆಗ್ತಾ ಇದೆ. ಅದು ಅನುಭವದಲ್ಲಿ ಇಲ್ಲ. ಅದು ಆರೋಪ. ಅದು ಅನುಭವ ಮಾತ್ರ ಒಂದೇ. ಅನುಭವ ಒಂದೇ ಆಗೋದು ನಿಮ್ಗೆ. ಅನುಭವ ಬಿಟ್ಟು ಬೇರೆ ಏನು ಆಗಲ್ಲ. ನೀವು ಅದಕ್ಕೆ ಉಪ್ಪು ಹುಳಿ ಖಾರ ಸೇರಿಸ್ತಾ ಇದ್ದೀರಾ. ಅನುಭವ ಉಪ್ಪು ಹುಳಿ ಖಾರ ಅಲ್ಲ. ನಂದು ಐ ಡೋಂಟ್ ನೋ ಇಫ್ ಐ ಆಮ್ ಗೆಟಿಂಗ್ ಅ ಬಿಟ್ ಇದು ಸ್ವಲ್ಪ ಮಿಕ್ಸ್ ಅಪ್ ಆಗ್ತಾ ಇದೆ ನಂಗೆ ಅಂತ. ನಂದ್ರಲ್ಲಿ ಸೂಪರ್ ಇಂಪೋಸಿಷನ್ ಅದು ಒಪ್ಕೊಂಡೆ, ಅನುಭವ ಅನ್ನೋದು ಒಪ್ಕೊಂಡೆ. ನಾನ್ ಸಕ್ಕರೆ ಇದ್ರಿಂದಾನೇ ಕೇಳ್ತಾ ಇದೀನಿ. ಸಕ್ಕರೆ ಅಂತ ಇರೋದು ನಾವು ಸತ್ ಅಂತ, ಅದ್ರ ಸ್ವಧರ್ಮ ಸಿ ಇರೋದು ಅಂತ ಹಂಗಂತ ತಗೊಳಕ್ ಆಗುತ್ತಾ? ತಗೊಳಕ್ ಆಗಲ್ವಾ? ಅದು ಪ್ರಾಪರ್ಟಿ ಇರುತ್ತೆ ಅಲ್ವಾ ಅದಕ್ಕೆ? ಸ್ವಧರ್ಮ ಸಿಹಿ ಇದೇನು ವ್ಯವಹಾರಕ್ಕೆ ಇಟ್ಕೊಂಡಿದೀವಿ. ಇನ್ನು ಒಳಬಹುದು ಪರೀಕ್ಷೆ ಮಾಡಿದ್ರೆ ಆ ಪದಾರ್ಥವೇ ಇದೆ ಇದ್ದಾಗ ಸಿಹಿ ಅಲ್ಲಿಂದ ಬರುತ್ತೆ. ಅದು ಪದಾರ್ಥವೇ ಇಲ್ಯೂಷನ್ ಆದ್ಮೇಲೆ, ಅದೇ ಕಲ್ಪಿತ ಅಂತ ಆದ್ಮೇಲೆ, ಅದೇ ನನ್ಗೆ ಕೇಳ್ತಾ ಇರೋದು. ನನ್ಗೆ ಅದೇ ನೀವು ಅದನ್ನ ಇಂದ್ರಿಯದಿಂದ ನೋಡಕ್ ಹೋಗ್ಬೇಡಿ. ಆ ಸಕ್ಕರೆ ಅನ್ನೋ ಪದಾರ್ಥ ಇಂದ್ರಿಯದಿಂದ ನಾಲಿಗೆಯಿಂದ ನೋಡಕ್ ಹೋಗ್ಬೇಡಿ. ಆ ಸಕ್ಕರೆ ಅನ್ನೋ ಆ ಅರಿವನ್ನು ನೋಡಿ. ಆ ಅರಿವು ಬಿಟ್ಟು ಸಕ್ಕರೆ ಬೇರೆ ಎಲ್ಲಿ? ಅರಿವು ಸಕ್ಕರೆ ಎರಡಿದೆ ನೋಡಿ. ಅರಿವಿಗೆ ಸಕ್ಕರೆ ಸಸು ಕೊಟ್ಟಿದ್ದೀರಿ ಹೊರತು ಅರಿವು ಬಿಟ್ಟು ಸಕ್ಕರೆ ಅನ್ನೋದು ಇಲ್ವೇ ಇಲ್ಲ. ಸಕ್ಕರೆ ಅಂತ ಒಂದು ಅರಿವು ಆಗುತ್ತೆ ಅಷ್ಟೇ. ಆ ಅರಿವಿಗೆ ಸಕ್ಕರೆ ಸಸು ಕೊಡ್ತಾ ಇದ್ದೀರಿ ಹೊರತು ಅರಿವು ಸಕ್ಕರೆ ಬೈಫರ್ಕೇಶನ್ ಮಾಡಕ್ ಆಗೋದೇ ಇಲ್ಲ ನಿಮ್ಗೆ. ಎಷ್ಟು ಅರಿವು ಎಷ್ಟು ಸಕ್ಕರೆ ಬೈಫರ್ಕೇಶನ್ ಎಲ್ಲಿ ಮಾಡ್ತೀರಾ? ಹೆಂಗ್ ಮಾಡ್ತೀರಾ? ವಶಲಕ್ಷ್ಮಿ ಅರಿವು ಸಕ್ಕರೆ ಬೈಫರ್ಕೇಶನ್ ಮಾಡಕ್ ಆಗಲ್ಲ ನಿಮ್ಗೆ. ಅರಿವೇ ಆಯ್ತು. ಅರಿವಿಗೆ ಸಕ್ಕರೆ. ಹಾ ಗುರುಗಳೇ, ನೀವು ಇಲ್ಲಿ ಅರಿವು ಅಂತ ಇರೋದು ಪ್ರತ್ಯಯಕ? ಅಲ್ಲ, ಅನುಭವಕ್ಕೆ. ಪ್ರತ್ಯಯ ಹಿಂದಿರುವ ಅಲ್ಲ, ಸಕ್ಕರೆ ಅನ್ನುವ ಪ್ರತ್ಯಯ. ಸಕ್ಕರೆ ಪ್ರತ್ಯಯ ರೂಪವಾಗಿ ತೋರುತ್ತೆ. ಪ್ರತ್ಯಯದ ತುದಿಯಲ್ಲಿ ಸಕ್ಕರೆ ಅನುಭವ ಆಗುತ್ತಲ್ಲ. ಸಕ್ಕರೆ ಸಿಹಿದ ಅವಗತಿ ಅನುಭವ. ಆ ಅವಗತಿ ಅನುಭವ ಅನ್ನೋದು ಅದು ಏಕರೂಪ. ಅದು ಒಂದೇ ರೂಪ. ಅದು ಖಾರ ಆದ್ರೂ ಆ ಖಾರದ ಅನುಭವ, ಹುಳಿ ಆದ್ರೂ ಹುಳಿ ಅನುಭವ, ಸಿಹಿ ಅನುಭವ. ಅನುಭವ ಅನ್ನೋದು ಒಂದೇ. ಅದಕ್ಕೆ ಸಕ್ಕರೆ, ಹುಳಿ, ಸಿಹಿ, ಖಾರ ಅನ್ನೋದು ನಾವು ಆಡ್ ಮಾಡ್ತಾ ಇದ್ದೀವಿ. ಇವಾಗ ಅನುಭವಕ್ಕೆ ಅದು ಆಡ್ ಆಗ್ತಿಲ್ಲ, ಅನುಭವಕ್ಕೆ ಸೇರ್ತಾ ಇಲ್ಲ. ಅದು ಅನುಭವ ಏಕರೂಪ ಆಗಿದೆ. ಅದು ಆರೋಪ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅನುಭವ ಏಕರೂಪ ಒಂದೇ ಇದೆ. ಅದು ಇದೆಲ್ಲ ಕಲ್ಪಿತ. ಇದು ತುಂಬಾ ಸೂಕ್ಷ್ಮ. ಇದು ನಿಧಾನಕ್ಕೆ ನೋಡ್ಕೋಬೇಕು.
ಅಲ್ಲ ಈಗ ಅರಿವು ಅಂತಿದ್ದು ಏನು ಅದು ಹಾಗಾದ್ರೆ? ಅರಿವು ಅನ್ನೋದು ಅರಿಸಿಕೊಂಡದ್ರಿಂದ ಅರಿವು ತಂದೆ ಹೊರತು ಅರಿವು ಅನ್ನೋದು ಒಂದಿರಲ್ಲ. ಅದೇ ಅರಿಸಿಕೊಂಡ ಇದ್ರ ಕಡೆಯಿಂದ ಅರಿವು ಅದಕ್ಕೆ ಒಂದು ಹೆಸರು ಕೊಟ್ವಿ. ಅದು ಇಂಪೋಸ್ ಅದು ಅರಿವು ಅನ್ನೋದು. ಅರಿವು ಇಲ್ಲ. ಅರಿವು ಅವಗತಿ ಅನುಭವ ಅಂತ ಏನ್ ಹೇಳ್ತೀವಿ, ಅರಿವು ಅವಗತಿ ಅನುಭವ ಅದು ಏಕರೂಪ ಆಗಿದೆ. ಅದರ ಮೇಲೆ ಹಲ್ಲಿನ ನೋವು, ಇದು ತಲೆ ನೋವು, ಹೊಟ್ಟೆ ಸೇರಿಸ್ಕೊಳ್ಳೋದು, ಹಾಗೆ ಇಂಥ ಪದಾರ್ಥ ರುಚಿ, ಇಂಥ ಬಣ್ಣ, ಇಂಥ ಅನುಭವ ಅಂತ ಹೇಳಿ ಅದ್ರ ಮೇಲೆ ಎಲ್ಲವನ್ನು ಕಲಬೆರಕೆ ಮಾಡ್ಕೊಂಡು ಸತ್ಯ ಸತ್ಯ ಅಂದ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ. ಅದೇ ಒಳಹಕ್ಕು ನೋಡಿದ್ರೆ ಬರೀ ಅರಿವು ಬರೀ ಅನುಭವ ಅನ್ನೋದು ಬೇರೆ ಏನೂ ಆಗ್ತಾ ಇದೆ. ನಿಮ್ಗೆ ಆಗ್ತಾ ಇದೆ ಬರೀ ಅನುಭವ ಒಂದೇ ಆಗ್ತಾ ಇದೆ. ಅನುಭವ ರೂಪನೇ ಆತ್ಮ, ಆತ್ಮನ ಅನುಭವ ರೂಪ. ಅರಿವು ಅನುಭವನ ಹೆಂಗೆ ಇದು ಮಾಡ್ತಾ ಇದೀರಾ? ಅರಿವು ಸರಿ, ವಿ ಸಿ ಅ ಫಾರ್ಮ್, ಅದು ಸತ್ತು ಅಂತ ಹೇಳ್ತಾ ಇದ್ದೀರಾ, ಅದು ಅರ್ಥ ಆಯ್ತು. ಇಟ್ ಇಸ್ ಅದು ಅನುಭವ ಅಂದ್ರೆ ನೋಡೋ ಅನುಭವ, ಟೇಸ್ಟ್ ಅನುಭವ, ಕಿವಿ ಐ ಮೀನ್ ಕೇಳಿಸೋ ಅನುಭವ, ಅವೆಲ್ಲಾನು ಆಗ್ತಾ ಇದೆಯಲ್ಲ. ಅದೆಲ್ಲ ಅನುಸರಿಸಿ ಭವ ಅಲ್ಲ ಅದು. ನಾವು ಅನುಭವ ಅನ್ನೋ ಪದವನ್ನು ಬಳಸಿದ್ರು ಕೂಡ ಅದು ಒಂದು ಅವಗತಿ ಅನುಭವ ಅಂತ. ಅನುಭವ ಅನ್ನೋದು ಆತ್ಮಿಗೆ ಹೆಸರು, ಅದೇ ಅರಿವು, ಅದೇ ಇರುವು ಅರಿವೇ ಅನುಭವ, ಅದೇ ಆತ್ಮ ಸ್ವರೂಪ. ಅದೇ ಈ ನೋಡೋದು, ಕೇಳೋದು, ಮೂಸೋದು, ರುಚಿ ನೋಡೋದು ಇತ್ಯಾದಿಗಳಿಂದ ಬೇರೆ ಬೇರೆ ತರ ತೋರ್ತಾ ಇದೆಯಾ ಹೊರತು ಮನಸ್ಸಿಗೂ ಬುದ್ಧಿಗಿಂತ ಹಿಂದಿರುವ ತಾನಾದ ಸ್ವರೂಪ ಇದೆಯಲ್ಲ, ತಾನಾದ ಸ್ವರೂಪವೇ ಅನುಭವ ಸ್ವರೂಪ, ಅದೇ ಅರಿವು ಇರುವೆ ಹೊರತು ತಾನು ಅನುಭವ ಅರಿವು ಇರುವು ಬೇರೆ ಬೇರೆ ಅಲ್ಲ. ಶಬ್ದ ಬೇರೆ ಬೇರೆ ಹೊರತು ಬೇರೆ ಬೇರೆ ಅಲ್ಲ ಅದು. ಸೊ ಸರ್ಟನ್ ಫಾರ್ಮ್ ಅಂತ ಒಂಥರ ಸತ್ತಲ್ಲೇ ಎವ್ರಿಥಿಂಗ್ ಇಸ್ ಸತ್. ನನ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ನನ್ಗೆ ಅರ್ಥ ಆಗಿರೋ ಎವ್ರಿಥಿಂಗ್ ಇಸ್ ಸತ್, ಬಟ್ ಸಮ್ ಫಾರ್ಮ್ ಗಿವ್ಸ್ ಯು ದಟ್ ಎಕ್ಸ್ಪೀರಿಯನ್ಸ್, ದಟ್ ಇಟ್ ಇಸ್ ಆ ಟೇಸ್ಟ್, ಆ ಹಿಯರಿಂಗು ಎಲ್ಲ, ಇಟ್ ಗಿವ್ಸ್ ಯು ದಟ್ ಎಕ್ಸ್ಪೀರಿಯನ್ಸ್. ಬೈ ಇಟ್ ಸೆಲ್ಫ್ ಅದೇನು ಬಾರ್ನ್ ಆಗಿರಲ್ಲ, ಇಟ್ ಮಾಡಿಫಿಕೇಶನ್ ಆಗಿರಲ್ಲ ನಿಮ್ ಪ್ರಕಾರ, ಕರೆಕ್ಟ್ ಅಲ್ವಾ? ಏನ್ ಮಾಡಿಫಿಕೇಶನ್ ಆಗಿಲ್ಲ, ಅದು ಅನ್ಕೋತಾನೆ ಅಷ್ಟೇ. ಮಾಡಿಫಿಕೇಶನ್ ಏನು ಆಗಿರಲ್ಲ. ಸೋಮಶೇಖರ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅವ್ರಿಗೆ, ಅಲ್ಲ ಅವ್ರು ಇಂಗ್ಲಿಷ್ ಕರೆಕ್ಟ್ ಅರ್ಥ ಮಾಡ್ತಿದ್ದಾರೆ, ಅವ್ರು ಹೇಳಕ್ ಬರಲ್ಲ. ಇಲ್ಲಿ ಬರ್ರಿ ಅಲ್ಲೆಲ್ಲೋ ಕೂತ್ಕೋತೀರ, ಹೋಗ್ರಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಗುರುಗಳೇ. ನನ್ಗೆ ಅರ್ಥ ಆಗುತ್ತೆ, ನನ್ಗೆ ಮತ್ತೆ ಹೇಳಿದ್ರು ಅವ್ರಿಗೆ ಅರ್ಥ ಆಗುತ್ತೆ. ಅದು ಅವ್ರಿಗೆ ಕ್ಲಾರಿಟಿ ಆಗ್ತಾ ಇಲ್ಲ, ಆ ಕ್ಲಾರಿಟಿ ಇನ್ನು ಬರ್ತಾ ಇಲ್ಲ. ಅದೇನೋ ಒಂದು ಗೊಂದಲ ಆಗ್ತಾ ಇದೆ, ಆಂಬಿಗ್ಯೂಟಿ ಆಗ್ತಾ ಇದೆ. ಅದ ಅರಿವು ಅಂದ ತಕ್ಷಣ ಎರಡಿದೆ ಅಂತ ಅದು ತೋರಿಕೆ ಅನ್ಕೋಬೇಕಷ್ಟೇ. ಅದಲ್ಲ, ಬುದ್ಧಿಯ ಅರಿವು, ಸ್ವರೂಪದ ಅರಿವು ಬೈಫಿಕೇಶನ್ ಮಾಡ್ಕೊಕ್ ಆಗ್ಬೇಕು. ಬುದ್ಧಿಯ ಅರಿವು ಬೇರೆ, ಸ್ವರೂಪ. ಬುದ್ಧಿಯ ಅರಿವಲ್ಲಿ ವಿಕಾರ ಇದೆ, ಕ್ರಿಯೆ ಇದೆ, ಹೆಚ್ಚು ಕಮ್ಮಿ ಇದೆ. ಆದ್ರೆ ಆ ಬುದ್ಧಿಯನ್ನು ಬೆಳಗುತ್ತಿರೋ ಅವನು ಆತ್ಮನ ಅರಿವಿದೆಯಲ್ಲ, ಸ್ವರೂಪದ ಅರಿವು, ಚಿತ್ತು, ತಾನು, ಅನುಭವ, ಅದು ಏಕರೂಪ. ಅದು ಎಲ್ಲಾ ತರವಾಗಿ ತೋರ್ತಾ ಇದೆ. ಅದು ಒಂದೇ ಆಗಿದ್ದು, ಅದು ಒಂದು ಅನ್ನೋದು ತಪ್ಪು, ಒಂದು ಅನ್ನೋದು ಇಂಪೋಸು, ಅರಿವು ಅನ್ನೋದು ಇಂಪೋಸು, ಆರೋಪವೇ. ಅನುಭವ ಅನ್ನೋದು ಆರೋಪ. ಯಾವ ಶಬ್ದ ಪ್ರತ್ಯಯ ಹಾಕಿದ್ರೆ ಅದು ಅಧ್ಯಾರೋಪವೇ. ಶಬ್ದ ಪ್ರತ್ಯೇಕದ ವಿಷಯವಲ್ಲ ಅದು. ಏಕಮೇವ ದ್ವಿತೀಯಂ ಪರಮಾರ್ಥತಃ ಇದಂ ಬುದ್ಧಿಕಾಲೇಪಿ. ಇದಂ ಬುದ್ಧಿಕಾಲೇಪಿ ಇದ್ರು, ಇದು ಅನ್ನುವ ಬುದ್ಧಿ ಕಾಲದಲ್ಲೂ ಕೂಡ ಅದು ಏಕಮೇವ ದ್ವಿತೀಯವಾಗಿಯೇ ಇದೆ. ಎರಡೆಂಬುದಿಲ್ಲದ ಒಂದೇ ಆಗಿರುವ ಪರಮಾರ್ಥವೇ ನಾಮರೂಪಾತ್ಮಕವಾಗಿ ತೋರ್ತಾ ಇದೆ. ಸರಿಯಾಗಿ ಅನುಭವ ಕಣ್ಣಿಂದ ನೋಡಿ, ಇಂದ್ರಿಯಿಂದ ನೋಡಕ್ ಹೋಗ್ಬೇಡಿ, ಮನಸ್ಸು ಬುದ್ಧಿಯಿಂದ ನೋಡ್ಬೇಡಿ, ನಾನು ಅನ್ನೋದನ್ನು ನೋಡ್ಬೇಡಿ. ನಾನು ಅನ್ನೋದನ್ನು, ಬುದ್ಧಿಯನ್ನು, ಮನಸ್ಸನ್ನು, ಇಂದ್ರಿಯವನ್ನು ಪ್ರಪಂಚದ ಮೂಟೆ ಒಳಗೆ ಹಾಕಿ ನೀವು ಪ್ರಪಂಚಾತೀತರಾಗಿ ಕೇವಲ ಸ್ವರೂಪದಿಂದ ದೃಷ್ಟಿಸಿ ನೋಡಿದಾಗ ಗೊತ್ತಾಗತ್ತೆ ಎಲ್ಲವೂ ಆತ್ಮನೇ. ಆತ್ಮ ವ್ಯತಿರಿಕ್ತವಾಗಿ ಯಾವುದೂ ಇಲ್ಲ. ನಾವು ನಾನು ಅಂಗಿ ಹಾಕೊಂಡು, ಬುದ್ಧಿ ಅನ್ನುವಂತ ಬನೀರ್ ಹಾಕೊಂಡು, ಅದು ಇಂದ್ರಿಯ ಅನ್ನುವಂತ ಅಡಾಪ್ಟ್ ಮಾಡ್ಕೊಂಡು ನೋಡಕ್ ಹೋದ್ರೆ ಈ ರೀತಿ ನಮ್ಗೆ ಕನ್ಫ್ಯೂಸ್ ಆಗತ್ತೆ. ಈ ನಾನು ಅನ್ನೋದನ್ನು ಈ ಪ್ರಪಂಚ ಮುಟ್ಟೊಳಗೆ ಹಾಕ್ಬೇಕು. ಅದ್ ನಾವಾಗ ಏನ್ ಹಾಕೊಂಡಿಲ್ಲ, ಅದು ಮಾಯಾ ಮಾಡಿರೋ ಮೋಸ ನಮ್ಗೆ. ನಾವೇನ ಬಂದ್ಬಿಟ್ಟಿದೆ ನಮ್ಗೆ, ನಾವೇನು ಅಲ್ಲಮ್ಮ, ನೀವ್ ವಿಚಾರ ಮಾಡಿದ್ರೆ ಈಗಲೇ ಬಿಟ್ಕೊಳ್ತೀರಾ, ಅದನ್ನ ನೀವೇ ಮಾಡ್ಕೊಂಡಿರೋದು ನಾನು ಹೇಳುದು. ನೀವ್ ಅದಕ್ಕೆ ನಿಮ್ಗೆ ಯಾರೋ ಮಾಡಿದ್ದಾಗಿದ್ದು ನಿಮ್ ಕೈಯಲ್ಲಿ ಇಲ್ಲ ಅಂತ ಆಗಿದ್ದೆ, ಕೈಯಲ್ಲಿದೆ. ಅದೇ ಅದರಿಂದ ಸಕ್ಕರೆ ತೋರ್ಸುದ್ರಪ್ಪ, ತಗೊಂಡ್ ತಿಂದವ್ರು ನೀವು.
ನಾವು ಈ ಈ ಉಪಾಧಿಯನ್ನು ಸೇರಿಸ್ಕೊಂಡು ನೋಡ್ತಾ ಇರೋದ್ರಿಂದ ನಮ್ಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಈ ದೇಹೇಂದ್ರಿಯ ಮನೋಬುದ್ಧಿಯನ್ನು ಪ್ರಪಂಚದ ಮೂಟೆ ಒಳಗೆ ಹಾಕಿ ಪ್ರಪಂಚಾತೀತವಾದ ಅನುಭವದಲ್ಲಿ ನಿಂತ್ಕೊಂಡು ನೋಡಿದರೆ ಯಾವಾಗಲೂ ಸದೇಕಮೇವ ಅದ್ವಿತೀಯಂ ಇದಂ ಬುದ್ಧಿ ಕಾಲೇ ಪರಮಾರ್ಥ. ನಿಜವಾಗಿಯೂ ಇದು ತೋರುವಾಗಲೂ ಕೂಡ ಎರಡೆಂಬುದಿರುವ ಪರಮಾರ್ಥವಾದ ಸ್ವರೂಪವೇ ಅದೇ ಹೀಗೆಲ್ಲ ತೋರ್ತಾ ಇದೆ. ಅದು ಇಂದ್ರಿಯಗಳು ಮಾಡ್ತಾ ಇರೋ ಮೋಸ. ಇಂದ್ರಿಯಗಳನ್ನು ನೆಚ್ಕೊಂಡ್ರೆ, ಬುದ್ಧಿಯನ್ನು ನೆಚ್ಕೊಂಡ್ರೆ ಅದು ಕೈ ಕೊಡತ್ತೆ, ಅದು ಈ ವಿಶೇಷವಾಗಿ ತೋರಿಸುತ್ತೆ. ಅದೇ ಸಾಕ್ಷಿ ಸ್ವರೂಪವನ್ನು ಅನುಭವವನ್ನು ನೆಚ್ಕೊಂಡು ನೋಡಿದ್ರೆ, ಸಾಕ್ಷಿಯ ಬಲದಿಂದ ನೋಡಿದಾಗ ಎಲ್ಲ ಮಾಯ ಆಗತ್ತೆ, ಎಲ್ಲ ತೋರಿಕೆ ಹಾರೋಗುತ್ತೆ, ಎಲ್ಲವೂ ಬಿದ್ದು ಹೋಗುತ್ತೆ, ಎಲ್ಲ ಏಕಮೇವಾದ್ವಿತೀಯಂ ಅನ್ನೋ ಅನುಭವ ನೆನ್ಪಿಡುತ್ತೆ. ಟೈಮ್ ಆಯ್ತು.